ಎಲ್ಲರಿಗೂ ನಮಸ್ತೆ. ಮನೆಯಿಂದ ಇವಾಗ ಹೊಡ್ತಾ ಇದ್ದೀನಿ. ಬಂದು 5 ದಿವಸ ಆಯಿತು. ನಾನು ಐಟಮ್ ಎಲ್ಲ ಎತ್ಕೊಂಡಿದ್ದೀನಿ. ಯಾಕಂದರೆ ಓದ್ ವಿಡಿಯೋದಲ್ಲಿ ನೋಡಿದರೆ ವಿಜಯವಾಡದಲ್ಲಿ ಏನು ಊಟಕ್ಕೆ ಅಲ್ದ್ವ ನಾವು, ಅದಕ್ಕೆ ಇನ್ನು ಮುಂದಕ್ಕೆ ಅಲ್ಲಿಬಾರ್ದು, ನಮ್ಮ ಕೈಲಿ ಆದಷ್ಟು ನಾವು ಮಾಡ್ಕೊಂಡು ತಿನ್ಬೇಕು ಅಂತ ಎಲ್ಲ ಐಟಮ್ ಎಲ್ಲ ಎತ್ಕೊತಾ ಇದ್ದೀನಿ ಮನೆಯಿಂದಾನೆ. ಬನ್ನಿ ತೋರಿಸ್ತೀನಿ. ಎಲ್ಲ ಕಡೆನೂ ನಮ್ಮ ಕರ್ನಾಟಕದ ಊಟ ಸಿಗಲ್ಲ ಗುರು. ಎಲ್ಲೋ ಒಂದೊಂದು ಕಡೆ ಅನ್ನ ರೈಸ್ ಸಿಗುತ್ತೆ, ಇಲ್ಲಾಂದರೆ ಏನೂ ಸಿಗಲ್ಲ. ಒಳಗೆ 6 ಗಂಟೆ ಮೇಲೆ ಎಗ್ ರೈಸ್ ಅಂತ ಕೊಡ್ತಾರಪ್ಪ. ಅದರಲ್ಲಿ ಹಾಕೋ ಐಟಮ್ಗಳೆಲ್ಲ ತಿಂದ್ಬಿಟ್ರೆ ಗುರು ಅಷ್ಟೇ ನಾವು ನಿಗರ್ಕೊಬಿಡೋದು. ಅಡುಗೆ ಮಾಡೋಕ್ಕೆ ನಿಮಗೂ ಅನುಕೂಲ ಆಗುತ್ತೆ. ಲಾಂಗ್ ಹೊಡೆಯೋರು ಎತ್ತಿ ಕಳಿ ಎಲ್ಲರೂ ಒನ್ ಟೈಮ್ ಆದರೂ ನಮ್ಮ ಕರ್ನಾಟಕದ ಊಟ ಅಡುಗೆ ಮಾಡ್ಕೊಂಡು ತಿನ್ಬೋದು. ಮನೆ ಊಟದಂತೂ ಚೆನ್ನಾಗಿರುತ್ತಲ್ವ, ಮಾಡ್ಕೊಂಡು ತಿಂದರೆ. ಬನ್ನಿ ಏನೇನು ಹೊಂಚ್ಕೊತಾ ಇದೀನಿ ಅಂತ ಪೂರ್ತಿ ವೀಡಿಯೋ ನೋಡಿ ಗೊತ್ತಾಗುತ್ತೆ. ನೋಡಿದ್ರು ಬೇಳೆ ಜೀರಿಗೆ ಇದೆಲ್ಲ ಇಕ್ಕಳಕ್ಕೆ ಇದೊಂದು ಐಟಮ್ ಎತ್ಕೊತಾ ಇದ್ದೀನಿ. ಇದೆಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀನಿ ಗುರು. ಇದೆಲ್ಲ ನಾನು ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ. ಯಾಕಂದರೆ ದಾರಿಗಳಲ್ಲಿ ಊಟಗಳು ಸರಿ ಇರಲ್ಲ ಗುರು. ಎಲ್ಲಾದ್ರೂ ಒನ್ ಟೈಮ್ ಆದ್ರೂ ಮಾಡ್ಕೊಂಡ್ರೆ 2 ಟೈಮ್ ತಿನ್ಬೋದು ನಾವು ಗುರು. ನೆಕ್ಸ್ಟ್ ಉದ್ದಿನ ಬೇಳೆ ಗುರು ಹಾಕಂತ ಇದ್ದೀನಿ. ಯಾಕಂದ್ರೆ ಒಗ್ಗರಣೆಗೆ ಬೇಕಲ್ಲ, ಅದಕ್ಕೋಸ್ಕರ ಉದ್ದಿನ ಬೇಳೆ. ಮೈಸೂರು ಬೇಳೆ ಏನಾಯಿತು ನೋಡಿ, ಮೈಸೂರು ಬೇಳೆ ಮನೇಲೆಲ್ಲ ಹೇಳ್ಕೊಡ್ತಾರೆ ಗುರು. ನನಗೇನು ಐಡಿಯಾ ಬರ್ತಾಯಿಲ್ಲ, ಮನೇಲಿ ಹೇಳ್ಕೊಡ್ತಾರೆ ಅದೆಲ್ಲ. ತೊಗರಿಬೇಳೆ ಇದನ್ನು ಹಾಕ್ಕೊಬಿಡೋಣ ಸ್ನೇಹಿತರೆ. ಮನೇಲಿ ಹೊಂಚ್ಕೊಳ್ಳೋದು ತುಂಬ ಅನುಕೂಲ. ನಾನು ಮನೆಯಲ್ಲೇ ಕುತ್ಕೊಂಡು ಹೊಂಚ್ಕೊತಾ ಇದ್ದೀನಿ. ಎಲ್ಲ ತಾಂತಾ ಇದ್ದೀನಿ. ಆದರೆ ಯಾವ ರೀತಿ ಅಡುಗೆ ಮಾಡ್ಕೊಂಡು ತಿಂತೀನಿ ಅಂತ ಗೊತ್ತಿಲ್ಲ. ವೀಡಿಯೋ ತೋರಿಸ್ತೀನಿ ಅಡುಗೆ ಮಾಡೋದನ್ನು ನೋಡೋಣ. ನಮ್ಮ ಕೈಲಿ ಹೆಂಗೆ ಬರುತ್ತೆ ಅದನ್ನು ಅಡುಗೆ ಮಾಡ್ಕೊಂಡು ತಿನ್ನೋಣ. ನಾನು ಯಾವುದೋ ಹೋಟ್ಲಲ್ಲಿ ಹೋಗಿ ಆ ಗ್ಯಾಸ್ ಟ್ರಬಲ್ಗೆ ಇಡ್ಲಿಗಳು ತಿಂದು ಅಲ್ಲಿ ಆಂಧ್ರದಲ್ಲಿ ಗೊತ್ತು ನಿಮಗೆ, ಇಡ್ಲಿ ವಡೆ ದೋಸೆ. ಬನ್ನಿ ಇನ್ನು ಐಟಮ್ಗಳೆಲ್ಲ ಅವೇ ಎತ್ಕೊಳ್ಳೋಣ. ನೆಕ್ಸ್ಟು ಸಾಂಬಾರು ಪುಡಿ ಹಾಕ್ಕೊಬಿಡೋಣ. ಯಾಕಂದರೆ ಬೇಳೆ ಐಟಮ್ಗೆಲ್ಲ ಇದೇ ಇರಲಿ, ಸಾರಿನ ಐಟಮ್ ಅಲ್ವಾ, ಎಲ್ಲ ಒಂದರಲ್ಲೇ ಇರಲಿ ಇದು. ಅಯ್ಯೋ ಇಲ್ಲೇ ಈ ಥರ ಮಾಡ್ಕೊತ ಇದ್ದೀನಿ ಗುರು. ಇನ್ನು ಆಚೆಗಡೆ ಹೆಂಗೆ ಮಾಡ್ಕೊತೀನೋ ಬನ್ನಿ ನೋಡ್ಗುರು. ಇದು ಹಾಕ್ಕೊಂಡಿದ್ದೀವಿ 1 ಸ್ಪೂನು ಸಾಕಂತ. ಇದು ಸ್ಪೂನು ಒಂದೇ ಸಾಕು ಅಂತ ಇದ್ದಾರೆ. ಎಲ್ಲದಕ್ಕೂ ಮೇಂಟೆನೆನ್ಸ್ ಆಗುತ್ತೆ ಗುರು. ಎಲ್ಲ ಐಟಮ್ನೆಲ್ಲ ಎತ್ಕೊಂಡಿದ್ದೀನಿ. ನನ್ನನ್ನು ನೆನ್ಸ್ಕೊಂಡ್ರೆ ನನಗೆ ನಗ ಬರ್ತಾಯಿತ್ತೆ. ಬನ್ನಿ ಐಟಮ್ ಏನಂತ ಅಂದಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ನೇದು ಬೇಳೆ ಅದೆಲ್ಲ ನೋಡಿದ್ರಲ್ಲ, ಆ ಐಟಮ್ ಇದೊಂದು. ಮೆಣಸಿನಕಾಯಿ, ಆಮೇಲೆ ಜೀರಿಗೆ, ಇದು ಸಾಸಿವೆ, ಇದು ಉಪ್ಪು. ಇದು ನನಗೆ ಬೇಕಾಗಿರೋದು ಅಕ್ಕಿ, ದೀಪ ಅಕ್ಕಿ ಗುರು. ಇಷ್ಟೇ ಸಾಕು ನಮಗೆ. ಇದು ಸ್ಟವ್ವು, ಮಣೆ, ಗ್ಯಾಸ್ ಸ್ಟವ್ ಗುರು. ಒಂದು 5 ಲೀಟ್ರದ್ದು ಒಂದು ಕ್ಯಾನು, 5 ಲೀಟ್ರದ್ದು ಕುಕ್ಕರು, ತಪ್ಪಲೆ ತಗೊಂಡಿದ್ದೀನಿ. ಆಮೇಲೆ ಇದು ಬಟ್ಟೆ, ಚೊಂಬು, ಚಮಚ, ಇದೆಲ್ಲ ಫುಲ್ ಐಟಮ್ ಬೇಕು ನೋಡಿ. ಇಷ್ಟು ಇದನ್ನೆಲ್ಲ ಒಂದೊಳ್ಳೆ ಪ್ಯಾಕ್ ಮಾಡ್ಕೋಬೇಕು. ಇವಾಗ ಇಷ್ಟೆಲ್ಲ ತಗೊಂಡ್ಬಿಟ್ಟಿದ್ದೀನಿ, ಮಾಡ್ಕೊಂಡು ತಿನ್ಬೇಕು. ಇವಾಗ ಮಕ್ಕಳನ್ನ ಒಂದು ಚೀಲದಲ್ಲಿ ಹಾಕೊಂಡು ಪ್ಯಾಕ್ ಮಾಡಿ ಗಾಡೀಲಿ ಇಕ್ಕೊಬಿಡೋಣ. 20 ಪಯಣದ ಆದಿ ಅಲ್ವಾ ನೋಡಿದ್ರು. ಇದರಲ್ಲೆಲ್ಲ ಹಾಕೊಂಡಿದ್ದೀನಿ ಚೀಲದಲ್ಲಿ. ಕಂಪ್ಲೀಟಾಗಿ ಎತ್ಕೊಂಡಿದ್ದೀನಿ. ಗಾಡಿ ಇಕ್ಕೊಳ್ಳೋಣ ಪೂರ್ತಿ ಐಟಮ್ಗಳು. ದಿವಸ ಆಯ್ತು ಗಾಡಿ ತೆಗ್ದಿರ್ಲಿಲ್ಲ ಗಾಡಿನ. ಹೊಂಚ್ಕೊಳಕ್ಕೆ ಚೆನ್ನಾಗಿತ್ತು ಗುರು. ಜಾಗ ಬೇರೆ ಇಲ್ಲ ಇದರಲ್ಲಿ. ಇಲ್ಲಿ ಇಕ್ಕೋದು ಗೊತ್ತಾಯ್ತಲ್ಲ, ಇಲ್ಲೇ ಇಕ್ಕೋಬೇಕು ಇವಾಗ. ಕಂಪ್ಲೀಟ್ ಗಾಡಿಲೆಲ್ಲ ಇಕ್ಕೊಬಿಟ್ಟಿದ್ದೀವಿ ಗುರು. ಇಷ್ಟು ಐಟಮ್ ಇಕ್ಕೊಂಡಿದ್ದೀನಿ. ಏನಿದ್ರು ಒಳ್ಳೆಯದು. ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಗುರು. ಆಯಿಲ್ ಎದಳ್ಳಿ ಹೋಗೋದು. ಇಲ್ಲಿ ಲೋಡ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂದರೆ ಅದೇ ಸ್ಟ್ಯಾಂಡಲ್ಲಿ ಹಾಕೊಂಡು ನಿಲ್ಸ್ಕೊಂಡು ಬಾಡಿಗೆ ಹೊಡಿಬೇಕು. ಅಲ್ಲಿ ಬಾಡಿಗೆ ಮಾತಾಡೋಕ್ಕಾಗಲ್ಲ. ಬಾಡಿಗೆ ಮಾತಾಡಿದ್ರು ಅದು ವರ್ಕೌಟ್ ಆಗಲ್ಲ. ಅವಲ್ ಜೀವನ ಎಲ್ಲಿಂದ ತಗ ಮುಂದುವರ್ಸ್ಕೊಂಡು ಹೋಗೋಕ್ಕಾಗುತ್ತೆ, ಅಲ್ಲಿಂದ ತಗ ಮುಂದುವರ್ಸ್ಕೊಂಡು ಹೋಗೋಣ. ನಮ್ಮ ಲೈಫು ಚೆನ್ನಾಗಿರುತ್ತೆ. ಬನ್ನಿ, ನಮಗೂ ಒಂದು ಸ್ವಲ್ಪ ಮನಸ್ಸನ್ನು ಹಗುರ ಆಗುತ್ತೆ. ಸತಿ ಬಂದಾಗ ನನ್ನ ಹುಡುಗನಿಗೋಸ್ಕರ ಕಾಯ್ದೆ. ಸತಿ ಯಾರನ್ನೂ ಕಾಯೋ ಅವಶ್ಯಕತೆ ಇಲ್ಲ. ನಾನು ಒಬ್ಬನೇ ಒಂಟಿ ಆರ್ಮಿ. ಹೋಗೋಣ ಇಲ್ಲೇ ಅಂಗಡಿಲಿ ಏನೋ ತಾಂಡಿ ಹೋಗ್ಬಿಡೋಣ. ಬೆಂಗಳೂರಲ್ಲಿ ಲೋಡ್ ಐತೆ. ಎಲ್ಲಿಗೆ ಇದು ಕೇರಳಗೆ ಲೋಡು. ಸುಮಾರು ಒಂದು 350 ಕಿಲೋಮೀಟ್ರ್ ಆಗ್ಬೋದು ಬೆಂಗಳೂರಿಂದ. ಲೋಡಿಂಗ್ ಪಾಯಿಂಟದ್ದು ಲೊಕೇಶನ್ ಹಾಕಿದ್ದಾರೆ. ಬನ್ನಿ ನೋಡಿ, ಲೋಡಿಂಗ್ ಪಾಯಿಂಟ್ ಲೊಕೇಶನ್ ಬಂದಿದೆ. ಕಾಣಿಸ್ತೈತಾ? ಹಾಂ ಕಾಣಿಸ್ತೈತೆ. ಇಲ್ಲಿಂದ ಕರೆಕ್ಟಾಗಿ 30 ಕಿಲೋಮೀಟ್ರ್ ಐತೆ ಗುರು. ಸಂಜೆ ಲೋಡ್ ಅಂತ ಗುರು. ಇವಾಗಿಲ್ವಂತೆ ಲೋಡು, ಸಂಜೆ ಅಂತೆ. ಅಲ್ಲೆಲ್ಲರೂ ಮುಂದೆ ಹೋಗಿ ಊಟ ಗೀಟ ಮಾಡ್ಕೊಳ್ಳೋಣ. ನೋಡಿ ಕಿಲೋಮೀಟ್ರಲ್ಲಿ 30 ಕಿಲೋಮೀಟ್ರ್ ಇದೆ. ಹೋಗೋಣ ಎಲ್ಲರೂ ಮಧ್ಯದಲ್ಲಿ ಊಟ ಮಾಡ್ಕೊಳ್ಳೋಣ. ಊಟ ಮಾಡ್ಕೊಂಡು ಎಷ್ಟೊತ್ತಾಗುತ್ತೆ ನೋಡೋಣ. ಕೇರಳ ಬಾರ್ಡ್ರು 9 ಗಂಟೆ ಕ್ಲೋಸು. ಅಲ್ಲಿಂದ ತಗ ಹೊಡೆಯೋಕ್ಕಾಗಲ್ಲ. ಬನ್ನಿ ಕೇರಳ ಹೋಗೋಣ. ನೋಡೋಣ ಊಟಕ್ಕೆ ಹೋಗೋಣ. ಇಲ್ಲೇ ಸಿಕ್ಕಿದ್ದು ಊಟ. ಮೊಟ್ಟೆ ರೈಸ್ ಅಂತ ಗುರು. ಮೊಟ್ಟೆ ರೈಸ್ ತಿನ್ನೋಣ. ಹಾಕೋಣ. ಅಷ್ಟೊಂದು ಬೇಜಾರ ಅಣ್ಣ ನನ್ನ ಮೇಲೆ ನಿನಗೆ. ಊಟ ಮಾಡೋಣ ಎಲ್ಲರೂ. ಗಾಡಿಯಲ್ಲಿ ನಿಲ್ಸಿದ್ದೀನಿ. ಪಾರ್ಕಿಂಗ್ ಚೆನ್ನಾಗಿದೆ. ಮುದ್ದೆ ಬೋಟಿ ಊಟ ತಿನ್ನೋಣ ಅನ್ಕೊಂಡೆ. ಮೊಟ್ಟೆ ರೈಸೇ ತಿನ್ನೋಣ. ಚೆನ್ನಾಗೈತಿದ್ದು. ಊಟ ಎಲ್ಲ ಮುಗೀತು ಗುರು. ಯಾಕೊಂಥರ ಸುಸ್ತು. ಎಲ್ಲಿ ಊಟ ಲೇಟಾಗಿ ತಿಂದಿರ್ಲಿಲ್ವಲ್ಲ, ಅದಕ್ಕೆ ಊಟ ಮಾಡೋದಲ್ಲ, ಅದಕ್ಕೆ ಒಂಥರ ಸುಸ್ತು. ಅಲ್ಲೋಗಿ ರೆಸ್ಟ್. ನನ್ನ ಚಾನಲ್ ನೋಡ್ತಾರಂತೆ ಸ್ನೇಹಿತರಪ್ಪ. ಪ್ರೀತಿ ವಿಶ್ವಾಸ ಇರಲಿ ಕೊನೆ ತನಕನೂ.
ಸಬ್ಸ್ಕ್ರೈಬರ್ ಇವರು ನೋಡ್ತಾ ಇರ್ತಾರಂತೆ, ತುಂಬಾ ದೂರದಿಂದ ತಿರ್ಗಿಸ್ಕೊಂಡ್ ಬಂದಿದ್ರ ಗಾಡಿನ. ನನಗಂತೂ ಖುಷಿ ಆಯ್ತು. ಮುಂದೆ ಏನ್ ನಿಮ್ಮ ಹೆಸರು? ಗಂಗೂಲಿ ಅಂತ. ಗಂಗೂಲಿ? ಒಳ್ಳೆ ಹೆಸರು. ನನ್ನ ಹೆಸರು ಗಂಗಣ್ಣ ಅಂತ. ಹೌದಾ, ನೋಡ್ತಾ ಇರ್ತೀನಿ ನಾನು ಮುಂದೆ ಗಾಡಿದು. ನೋಡ್ಬಿಟ್ಟು ಆಮೇಲೆ ಕರೆಕ್ಟಾಗಿ ತಿಳ್ಕೊಂಡ್ ಬಂದೆ ಯೂಟ್ಯೂಬ್. ಮುಂದೆ ಹೋಗೋಣ? ಮುಂದೆ ಮುಂದೆ ಹಿಂಗೆ ಹಾಕೋಣ, ಲೆಫ್ಟ್ ಟೀ ಕುಡಿಯೋಣ. ಬನ್ನಿ. ಚೆನ್ನಾಗಿರು ನಮ್ಮ ಸ್ನೇಹಿತರಪ್ಪ, ಸಬ್ಸ್ಕ್ರೈಬರ್ ನಮ್ಮವರು. ತುಂಬಾ ಖುಷಿ ಆಯ್ತು ಕಂಡ್ರೆ ನಿಮಗೆ ಸಿಕ್ಕಿ ನಾನು. ನಿಮ್ಮ ಹೆಸರು ಏನಂದ್ರಿ? ಗಂಗೋಲಿ. ನೋಡಪ್ಪ, ಗಂಗೋಲಿ ಅಂತ ನನ್ನ ಹೆಸ್ರೇನೆ. ಒಟ್ಟಲ್ಲಿ ಒಂದು ಸ್ವಲ್ಪ ಗಂಗೋಲಿ ಅಂತ ಇಟ್ಕೊಂಡವ್ರೆ, ಅಷ್ಟೇನೆ, ಏನಿಲ್ಲ. ಇದೇ ಥರ ಸ್ನೇಹ ಇರಲಿ ಯಾವಾಗಲೂ ಶಾಶ್ವತವಾಗಿ. ತಾಲೂಕರೆಲ್ಲ ಒಂದಾಗಿರ್ಬೇಕು. ಹುಡುಕೊಂಡ್ರಲ್ಲ ನಾನು, ಅದು ಖುಷಿ. ಅಲ್ಲಿಗೆ ನೀವು ಹೋದ್ರು ಮಾಡ್ಕೊಂಡು ಬಂದೆ ಕುಡಿಯೋಣ. ಮೋಸಂಬಿ ಕುಡಿ. ಇದೇ ಅವ್ರದ್ದು ಆಟೋ. ಸಾರಥಿಗಳವ್ರು ನಮ್ಮವರು. ಎಲ್ಲ ವಿಡಿಯೋ ನೋಡ್ತೀನಿ ಸ್ನೇಹಿತರು ಈ ನಡುವೆ ಬಿಟ್ಬಿಟ್ಟಿದ್ದಾರೆ ಗಾಡಿನ. ಯಾರು ಹೊಡಿತಾ ಇದ್ರಾ? ಹೌದಣ್ಣ ನೋಡಪ್ಪ. ಯಾಲೇನು? ನಾ ವಿಜಯವಾಡ ಮೀರೇಣ ಕೊತ್ತಿಮರ್ಸಪ್ಪ. ನಾನು ಈ ಲಾರಿಗೆ ಹೋಗಿದ್ದೆ. ಛತ್ತೀಸ್ಗಢ ರಾಯ್ಪುರ್ ಹೋಗ್ಬಿಟ್ಟು ನಾನು ಈ ಲಾರಿ ಎಲ್ಲ ಓಡಿಸೋಣ ಎಲ್ಲ ಬಿಟ್ಬಿಟ್ಟು ನೋಡಿ ಲಾರಿಗೆಲ್ಲ ಓಡಿಸ್ತಾರೆ. ಇವಾಗ ಸಿಂಪಲ್ಲಾಗಿ ಇಲ್ಲೇ ಇರೋಣ, ಆರಾಮಾಗಿ ರೋಡಲ್ಲಿ ಬೇಡ. ನಾವು ಮೊನ್ನೆ ನಮ್ಮ ಫ್ರೆಂಡ್ಗೆ ಬಂದು ಗಾಡಿ ಗಾಡಿ ನೋಡಿರ್ತೀರಣ್ಣ. ಯಾವುದೋ ಗಾಡಿ ಪಾಪ ಟಚ್ ಆಗ್ಬಿಡೈತಲ್ಲಪ್ಪ. ಸ್ನೇಹಿತರ ಜೊತೆ ಜ್ಯೂಸ್ ಕುಡಿತಾ ಇದ್ದೀವಿ. ಕುಡಿತೀವಲ್ಲೋ ಗೊತ್ತಿಲ್ಲ, ಸ್ನೇಹಿತನಂತ ದುಡ್ದಿದ್ದೀವಿ. ಸ್ನೇಹ ಹೋಗಿದ ಕಡೆ ಎಲ್ಲ ಸಿಗ್ಲಪ್ಪ. ಕುಡೀರಿ ಜ್ಯೂಸ್ನ, ಇರ್ಲಿ ಕುಡೀರಿ. ಜ್ಯೂಸ್ ಕುಡಿಯೋಣ. ಬುಲರ್ ಹಾಕೋಬೇಕಂತ ಇಷ್ಟ. ಗಾಡಿಗಳಿಗೆ ಏನು ಲೈನ್ ನೋಡ್ತಾ ಇಲ್ಲ ನಾನು, ಸುಮ್ಮನೆ ವೇಸ್ಟ್. ಗಾಡಿ ಇಸ್ಕೊಳ ಅಂತ ಏನು ಇದೆ ನಮ್ಮ ಸೈಡೆಲ್ಲ ಆಪೋಸಿಟ್ ಗಾಡಿಗೆ. ಹೌದಪ್ಪ, ಎಲ್ಲ ಕಡೆ ಇದೆ, ಇದೇ ಕಡೆ ಅಂತ ಅಲ್ಲ, ಇಡೀ ಕರ್ನಾಟಕ ಪೂರ್ತಿ ಹಂಗೆ ಇದೆ. ಸುಮ್ಮನೆ ಗಾಡಿಗೆ ಹಾಕೋಬಿಟ್ಟು ಅದಕ್ಕೆ ಇವಾಗ ಏನು ಬ್ಲರ್ 2.0 15 ಲಕ್ಷ ಆಗುತ್ತಾ ಎಲ್ಲ ಕ್ಲಿಯರ್ ಆಗೋಟ್ಟಿಗೆ? ಆಗಲ್ವ? ಇವಾಗ 1 ಲಕ್ಷ ಕಮ್ಮಿ ಆಗಿದೆ. ಆದರೆ ಆಗುತ್ತೆ, ಡ್ಯೂ ಗಿವ್ ಎಲ್ಲ ಸೇರಿದ್ರೆ 15 ಲಕ್ಷ ಆಗೇ ಆಗುತ್ತೆ. ಅವ್ರು ಸಿಕ್ಕಿದ್ದು ನನಗೆ ಏನೋ ಒಂದು ಬಂಗಾರ ಸಿಗ್ದಂಗೆ ಆಗೋಯ್ತು ಗುರು. ನಾನು ಗುರ್ತಿಸ್ತವ್ರೆ ಅಂತ ಅನ್ಕೊಂಡ್ರೆ ತುಂಬ ಖುಷಿ ಆಯಿತು ಗುರು. ನನಗೆ ಒಬ್ಬರು ಸಬ್ಸ್ಕ್ರೈಬರ್ ನನ್ನನ್ನು ಹುಡುಕೊಂಬಂದು ದೂರದಿಂದ, ಅಣ್ಣ ನಿಮ್ಮನ್ನು ನೋಡಿದ್ದೀನಿ ನಾನು, ನೀವು ವಿಡಿಯೋ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ಬೇಕಾರೆ ಖುಷಿ ನನಗೂ. ಗಾಡಿ ಸೈಡ್ಗೆ ಹಾಕಿದ್ದೀನಿ, ಸ್ಪಾಟಲ್ಲಿ ನಿಲ್ಸಿದ್ದೀನಿ ನೋಡಿ. ನನ್ನಿಂದ ಕಾಣಿಸ್ತೈತಲ್ಲ ಅದೇನೇ ಕಂಪ್ನಿ. ಗಾಡಿ ಇಲ್ಲಿ ಸೈಡ್ಗೆ ಹಾಕಿದ್ದೀನಿ. ಇನ್ನೂ ಒಂದು 4:30-5 ಗಂಟೆಗೆ ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಆಲ್ರೆಡಿ 4 ಗಂಟೆ ಆಗ್ಬಿಟ್ಟಿದೆ. ಬನ್ನಿ ಲೋಡ್ ಆಗತ್ತಾಗ ವೆಯ್ಟ್ ಮಾಡೋಣ. ಹಿಂಗೆಲ್ಲ ಮಾಡ್ತಾವ್ರು. ಇವಾಗ ಥರ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಒಂದು 5 ಬಾಕ್ಸ್ ಸಿಕ್ಕಿರ್ಬೋದು ನೋಡಿ. ಕೇರಳಾಗೆ ಒಂದು 120 ಬಾಕ್ಸು ಸರ್, 120 ಬಾಕ್ಸು ಫ್ಲಾಟಾಗಿ ಲೋಡ್ ಆಗಿದೆ. ಈ ಥರ ಲೋಡ್ಗಳಾದರೆ ಖುಷಿ ನಮಗೂ. ಕ್ಲೀನಾಗಿ ನಮ್ಮ ಪ್ಲಾಟ್ಫಾರ್ಮ್ಗೂ ವೇಟ್ ಇಲ್ಲ, ಗಾಡಿಗೂ ಏನು ರಿಕ್ಸ್ ಇಲ್ಲ ಗುರು. ಅಕ್ಕ ಟಾರ್ಪಲ್ಲಿ ಹಾಕ್ಕೊಂಡಿದ್ದೀನಿ ರೈಟ್ ರೌಂಡು. ಒಬ್ಬನೇ ಇದ್ದರೆ ಕೆಲಸ ಮಾಡ್ಕೊಡ್ಬೋದು ಗುರು, ಇಬ್ಬಿಬ್ರು ಇದ್ದರೆ ಕೆಲಸ ಮಾಡೋಕ್ಕೆ ಬೇಜಾರಾಗ್ಬಿಡುತ್ತೆ. ರೈಟ್ ರೌಂಡ್ ಹಾಕಿದ್ದೀನಿ. 127 ಕಿಲೋಮೀಟ್ರು ಕೇರಳಾಗೆ. ಹೋಗೋಣ ಬನ್ನಿ, ದಾರಿಲಿ ಸಿಗ್ತೀನಿ ನಿಮಗೆ. ಟ್ರಾಫಿಕಲ್ಲಿ ಆಚೆ ಹೋಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ ನೈಟ್ 10:30 ಆಗ್ಬೋದು ಗುರು. MG ರೋಡಿಗೆ ಬಂದ್ಬಿಟ್ಟಿದ್ದೀನಿ ಗುರು. ನಾನು ಯಾವುದೋ ರೋಡಿಗೆ ಬಂದ್ಬಿಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. MG ರೋಡ್ಗೆ ತೋರಿಸ್ತೀನಿ ನೋಡಿ. ಬೋಲ್ಟ್ ಬೇರೆ ಕಾಣಿಸಲ್ಲ, ಏನೋ ಬೇಜಾರು ಮಾಡ್ಕೊಡಿ. ಸಿಗ್ನಲ್ ಬೇರೆ ಬಿಟ್ಬಿಡ್ತು. ವಿಧಾನಸೌಧ ಗುರು, ಅದ್ರ ಮುಂದೆನೆ ಹೋಯ್ತಾ ಇದ್ದೀನಲ್ಲ ಗುರು. ಇಲ್ಲಿ ನೋ ಎಂಟ್ರಿಗೆ ಎಂಟ್ರಿ ಇಲ್ವಾ? ಇಲ್ಲ, ನಮ್ಮ ಗಾಡಿಗೆಲ್ಲ ನೋ ಎಂಟ್ರಿ ಇಲ್ಲ ಗುರು. ವಿಧಾನಸೌಧ ನಾನು ಇಷ್ಟ ಹತ್ರದಿಂದ ನೋಡೇ ಇರಲಿಲ್ಲಪ್ಪ ನಾನು. ಸೂಪರಾಗೈತೆ. ನಮ್ಮ ದೇಶದ ನಾವೇ ನೋಡಿಲ್ಲ ಅಂದರೆ ಇನ್ನೇನು ಗುರು. ನಾನಂತೂ ಇಷ್ಟ ಹತ್ರದಿಂದ ನೋಡಿರಲಿಲ್ಲ ಗುರು ವಿಧಾನಸೌಧನ. ಚೆನ್ನಾಗೈತಪ್ಪ. ಇನ್ನೂ ಅದು ನೋಡಬೇಕು, ಒಳಗೆಲ್ಲ ಸುತ್ತಾಡ್ಬೇಕು ಅನ್ನಿಸ್ತೈತೆ. ನೋಡೋಣ ಯಾವತ್ತಾರು ಸುತ್ತಾಡೋಣ. ಫೈನ್ಗಿನೇನು ಆಗ್ತಾಯಿಲ್ಲ. ಬನ್ನಿ, ನಮ್ಮ ಊರಿನ ವಿಧಾನಸೌಧ, ಬೆಂಗಳೂರು ವಿಧಾನಸೌಧ ಗುರು. ಹೆಂಗೈತೆ ನೋಡು ಗುರು. ಇದೇ ಮೇನ್ ಬಾಗ್ಲು ನೋಡಿದ್ರು ಹೆಂಗೆ ಕಾಣಿಸ್ತೈತೆ. ನಮ್ಮ ಕರ್ನಾಟಕದ ಹೃದಯ ಇದು. ಈ ಕಡೆ ಒಂದೈತೆ ನೋಡಿ, ಇಲ್ಲೊಂದೈತೆ, ಆ ಕಡೆ ಒಂದೈತೆ. ಇದು ಕೋಟ, ಇದು ವಿಧಾನಸೌಧನೇನ? ಇದು ವಿಧಾನಸೌಧ ಎಲ್ಲ ಅದೇನೇ ಇರ್ಬೋದು. ಈ ಕಡೆ ಒಂದೈತಲ್ಲ ಇರ್ಬೋದು ಗುರು. ನನಗೇನಾದ್ರು ಲೊಕೇಶನ್ ಇಲ್ದಲೆ ಆಚೆ ಬಾರಪ್ಪ ಅಂತ ಹೇಳಿದರೆ ಖಂಡಿತ ಹೋಗ್ತೀನಿಲ್ಲ ಗುರು. ನಾನು ಯಾರಿಗಾದ್ರು ಫೋನ್ ಮಾಡಿಬಿಟ್ಟು ಅಣ್ಣ ಎಲ್ಲಣ್ಣ ಹೇಳೋಣ ಅಡ್ರೆಸ್ ಅಂತ ಕೇಳ್ಕೊಂಡೆ ಹೋಗ್ತಿದ್ವಿ. ಇಲ್ಲಿ ನೋಡಿ ಗುರು, ಟ್ರಾಫಿಕ್ಕು ಎಷ್ಟು ಅಡ್ಡಾಡಾಗಿ ತೋರಿಸ್ತಾ ಐತೆ. ಇನ್ನು 500 ಮೀಟ್ರ್ ಹೋಗ್ಬೇಕು. ಇಲ್ಲೋಡು ಗುರು ಹೆಂಗೈತೆ, ಚೆನ್ನಾಗಿ ಕಾಣಿಸ್ತೈತಾ ಇಲ್ಲ? ಬಾಗುರು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಳ್ಳೋಣ. ಇಲ್ಲಿ ಮಾಡಿಸ್ಕೊಬಿಡೋಣ, ಯಾಕಂದರೆ ಕೇರಳದಲ್ಲಿ ರೇಟ್ ಜಾಸ್ತಿ ಇರ್ಬೋದೇನೋ, ಅದಕ್ಕೋಸ್ಕರ ಇಲ್ಲೇ ಮಾಡಿಸ್ಕೊಂಡ್ರೆ ಬೆಸ್ಟು. ಬನ್ನಿ. 4083 ರೂಪಾಯಿ ಡೀಸೆಲ್ ಇರ್ತೈತೆ ಗುರು. ನೋಡಿ, ಅವ್ರಿಗೂ ಫೋನ್ ಪೇ ಮಾಡಿದ್ದೀನಿ. ಟ್ಯಾಂಕ್ ಆಗಿದೆ. ಮುಂದೆ ಎಲ್ಲಾದರೂ ಸೈಡ್ಗೆ ಹಾಕಿದ್ದೀನಿ, ಇಲ್ಲಿ ಹಾಕಿದ್ದೀನಿ.
ಬೆಳಕ ಕಾಣಿಸ್ತಾ ಇಲ್ಲ, ಇವಾಗ ಕಾಣಿಸ್ತಾ ಇದ್ದೀನಿ, ಅವಾಗ ಕಾಣಿಸ್ತಾ ಇದ್ದೀನಿ. ಬನ್ನಿ ಹೋಗಿ ಊಟ ಇದ್ರೆ ಊಟ ಮಾಡೋಣ, ಇಲ್ಲ ಅಂದರೆ ಹೀಗೆ ಕುಡ್ಕೊಂಡು ಬರೋಣ. ಬನ್ನಿ. ನಮ್ಮ ಕರ್ನಾಟಕದಲ್ಲಿ ರೈಸ್ ಬಾತ್ ತಿನ್ನೋಕೆ ಒಂದು ಖುಷಿಗರು, ಒಂದು ಪಲಾವ್ ಗಿಲೋ ಎಲ್ಲ ಸಿಗುತ್ತೆ ಇಷ್ಟೊತ್ತಾದರೂ. ಆಂಧ್ರದಲ್ಲಿ ಅಲ್ದೋ ಅನ್ನಕ್ಕೆ ಇಡ್ಲಿ ವಡ ದೋಸೆ, ಎಲ್ಲೋದ್ರೂ ಬರೀ ಇಡ್ಲಿ ವಡ ದೋಸೆ. ಮುಗೀತು, ಹೋಗೋಣ. ಗಾಡಿಯಲ್ಲಿ ನಿಂತೈತೆ, ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ರೆಸ್ಟಾರೆಂಟ್ ಹಂಗೆ ಆಗೈತೆ, ನಾವು ರೆಸ್ಟಾರೆಂಟ್ ಇದ್ದೀವಿ. ಯಾಕೋ ಒಂದು ವೀಲ್ ಯಾವುದೋ ಕರ್ರ ಅಂತೈತೆ, ಮೋಸ್ಟ್ಲಿ ಇದೇ ಡಿಕ್ಸ್ ಇರ್ಬೋದು. ಈಟ್ ಬಂದ್ಬಿಡೈತೆ, ನೋಡೋಣ. ಏನು ಲೋಡ್ ಏನು ಅಷ್ಟು ಹಾಕಿಲ್ಲ, ಆದರೂ ಈಟ್ ಬಂದೈತೆ. ಸಿಟಿಯಿಂದ ಬಂದಲ್ವಾ, ಅದಕ್ಕೆ ಅದೆಲ್ಲಿಂದ ಬರ್ತದೆ ಸೌಂಡ್ ನೋಡೋಣ ಆಮೇಲೆ. ಮೈಸೂರು ಬಂದಿದ್ದೀನಿ ಗುರು, ಇವಾಗ ಕರೆಕ್ಟಾಗಿ ಎಷ್ಟು 11:16ಕ್ಕೆ ಬಂದಿದ್ದೀನಿ. ಮೈಸೂರು ಹೈವೇ ನೋಡಿ, ಇಟ್ಗೆ ಹೋಗ್ಬೇಕು ನಾನು ಇವಾಗ. ಇದೇ ಸಿಗ್ನಲ್ ಮೈಸೂರ್ದು ನೋಡಿ, ಈ ಕಡೆ ಹೋಗ್ಬೇಕು. ಇನ್ನು 182 ಐತೆ. ಹೈವೇ 275 NH. ನಾನು ಯಾವತ್ತು ಹೋಗಿಲ್ಲ ಕೇರಳಗೆ, ಇವತ್ತು ಹೋಗ್ತಾ ಇದ್ದೀನಿ. ಅವಾಗ ಹೋಗ್ತಾ ಇರೋದು ಗುರು ಕೇರಳಗೆ. ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಲಿ. ಬನ್ನಿ ಹೋಗೋಣ, ನೋಡೋಣ ಕೇರಳನ. ಫುಲ್ ಫಾರೆಸ್ಟು ಗುರು, ಇದು ಪೂರ್ತಿ ಫಾರೆಸ್ಟೇ. ನಾನಿದು ಫಸ್ಟ್ ಟೈಮ್ ಹೋಯ್ತಾ ಇರೋದು ಕೇರಳಗೆ. ನೈಟಲ್ಲಿ ಬಂದರೆ ಹುಷಾರಾಗಿ ಬನ್ನಿ. ಏನಿಲ್ಲಪ್ಪ, ಗೇಟ್ ಪಾಸ್ ಮಾಡಿದ್ರಪ್ಪ, ಬಾರ್ಡ್ರ್ ಬಿಟ್ಟರು. ಆದರೆ ಅದನ್ನು ವೀಡಿಯೋ ಮಾಡಬೇಕಾಯ್ತು, ಮಾಡಲಿಲ್ಲ. ಬೆಳಗ್ಗೆ ಮಾಡ್ತೀನಿ. ಎರಡೂ ಕಡೆ ಘಾಟ್ ಸೆಕ್ಷನ್ನು, ಫಾರೆಸ್ಟು. ಬನ್ನಿ ಹೋಗೋಣ. ನೋಡಿ ಇನ್ನೂ ತೋರಿಸ್ತೈತೆ, ಈ ಕಡೆ ಆ ಕಡೆ ಅಂತ ಅಲಿಸ್ತಾ ಇತ್ತಿದ್ದು. ವಿರಾಜಪೇಟೆ ಏನೋ ಗುರು, ಇದು ಕರ್ನಾಟಕ ವಿರಾಜಪೇಟೆ ಊರೊಳಗೆ. ಕರೆಕ್ಟಾಗಿ 2 ಗಂಟೆ ಗುರು ನೋಡಿದ್ದೀನಿ ಗುರು. ಇದು ಶುಂಠಿ ಹೊಡ್ಯಕ್ಕೆ ಬಂದಾಗ ನೋಡಿದ್ದೀನಿ ಅನ್ನಿಸ್ತೈತಪ್ಪ. ಇಲ್ಲಿಗೆಲ್ಲ ಶುಂಠಿ ತುಂಬಕ್ಕೆ ಬಂದಿದೆ 2013. ಅದೇನಾಯಿತು ಇಲ್ಲ ಕನ್ಫ್ಯೂಸಲ್ಲಿ ಇದ್ದೀನಿ, ಗೊತ್ತಾಯ್ತಲ್ಲ ಗುರು. ಇದು ಏನು ಅಲ್ಲಿಂದ ಬಂದೋ ಗುರು, ಈ ರೋಡ್ ನೋಡಿ ಗುರು. ಇದು ರೆಡಿ ಆಗ್ತಾಯ್ತು. ಇನ್ನು ಎಷ್ಟು ಕಿಲೋಮೀಟ್ರ್ ಹಿಂಗೆ ಐತೋ ಗೊತ್ತಿಲ್ಲ. ಇದರಲ್ಲೇ ಹೋಗ್ಬೇಕು, ನೋಡ್ಕೊಂಡು ಹೋಗೋಣ ಬನ್ನಿ. ಈ ಥರ ಬಂದರೆ ಅಷ್ಟೇ ನಾವು. ಏನು ಇದ್ದೂರಿಂದ ಬಂದ್ವೋ, ಇಲ್ಲಿ ಮೂಡ್ ಅಪ್ಸೈಡ್ ಆಗೋಯ್ತು ಗುರು. ಇಲ್ಲಿ ಏನು ನಮ್ಮ ಮಳೆ ಬರೋನೇ ಚೆನ್ನಾಗಿಲ್ವಾ ಗುರು? 100 ಕಿಲೋಮೀಟ್ರ್ ಚೆನ್ನಾಗಿದ್ರೆ ಇನ್ನು 70-90 ಕಿಲೋಮೀಟ್ರ್ ಹಿಂಗೆ ಐತಲ್ಲ ಗುರು ರೋಡ್. ಇದು ಯಪ್ಪ, ರೋಡ್ ರೆಡಿ ಮಾಡ್ತಾವ್ರೆ ಇಲ್ಲಿ. ಜಲ್ದಿ ರೆಡಿ ಮಾಡ್ರಪ್ಪ, ಜಲ್ಲಿ ಎಲ್ಲ ಹಾಕೊಂಡ್ರೆ ರೆಡಿ ಮಾಡ್ತಾವ್ರೆ ರೋಡ್ನ. ಘಾಟ್ ಸೆಕ್ಷನ್ ಬಂದಿರಂಗೈತೆ, ಅವರಾಣಿ ತಿರ್ಗಾಡ್ದಂಗೆ ತಿರ್ಗಾಡ್ತಾ ಇದ್ದಿದ್ದು ಲೊಕೇಶನ್. ನಾವು ಬಂದಿದ್ದ ಜಾಗದಲ್ಲೆಲ್ಲ ಒಂದು ಘಾಟಲ್ಲಿ ಸಿಗಾಕೊಂತೀವಿ ನಾವು. ಯಾವ್ದಾದ್ರು ಒಂದು ಘಾಟ್ ನೋಡ್ತಾನೆ ಇರ್ತೀವಲ್ಲ ಗುರು. ಗುರು 70-90 ಕಿಲೋಮೀಟ್ರ್ ಹಂಗೆ ಇರ್ಬೋದು. ಇದು ಇಷ್ಟು ಸೆಕೆಂಡೇನೆ ಹಿಂಗೆ ಹೋಗ್ಬೇಕು ನಿಧಾನಕ್ಕೆ. ಆದರೆ ಇಲ್ಲೆಲ್ಲ ಮನೆಗಳೆಲ್ಲ ಕಟ್ಟೋರು ಗುರು ಇಲ್ಲಿ ಫಾರೆಸ್ಟ್ ಒಳಗೆ. ಏನಿಲ್ಲ, ಯಾರು ಬಡವ್ರಂತೂ ಇಲ್ಲ ಬಿಡಿ. ಇಲ್ಲಿ ಎಲ್ಲ ಶ್ರೀಮಂತರು ಇರೋದಿಲ್ಲ. ಅಪ್ಪ ಹೆಂಗೆ ಹೋಯ್ದ ನೋಡಪ್ಪ ಗಾಡಿಯನ್ನಪ್ಪ, ಬಿಡ್ತಾನೆ ಇಲ್ಲ. ಹೋಗೋ ಕೇರಳದ ನಾವಣ್ಣ ಹಳ್ಳ ದಿಣ್ಣೆ ಏನು ನೋಡ್ತಾ ಇಲ್ಲ, ಹಂಗೆ ಹೊರ್ಟೋಗ್ಬಿಡ್ತಾವನಂತ. ಏನು ಹೋದ್ರೆ ಸಾಕು ಇಲ್ಲಿಂದ ಅನ್ನಿಸ್ಬಿಟ್ಟೈತಾ. ಹೋಗೋದು ನೋಡ್ಗುರು ಕೇರಳ ಗಾಡಿ. ಅದು ಹೆಂಗೆ ಬೇಕು ಹಂಗೆ ಹೊರ್ಟೋಗ್ಬಿಡ್ತಾನ ಅವಣ್ಣ. ಹೋಗುತ್ತೆ ಲೈಲ್ಯಾಂಡು ಅಂತ. ಅಯ್ಯಪ್ಪ ನಿಧಾನಕ್ಕೆ ಹೋಗೋಣ. ನಾವು ಏನು ಅರ್ಜೆಂಟ್ ಅಷ್ಟೊಂದು ನಿನಗೆ? ಅಲ್ಲ ಹುಡುಗರು, ಹಳ್ಳ ಗಿಳ್ಳ ಏನು ನೋಡ್ತಲ್ಲ ಗುರು. ಅಯ್ಯ ಯಪ್ಪ, ರೋಡು ಹಂಗೆ ಐತೆ. ಕಟ ಅಂತ ನನ್ನ ಗಾಡಿನ ಕಟ ಅಂತ ಇದ್ದೀನಿ. ನಾವು ಇನ್ನು ಗಾಡಿನ ಎಷ್ಟಿರ್ಬೇಕು? ನಿಧಾನಕ್ಕೆ ಹೋಗೋಣ. ನಾವು ಎಲ್ಲೋ ಅಂತ ಹೇಳಿ ನಿಧಾನಕ್ಕೆ. ನಾನು ಕೂಗೋದು ನಿನಗೆ ಕೇಳಿಸೋದಿಲ್ಲ ಅನ್ನಿಸ್ತೈತಪ್ಪ. ನೀನು ಹೋಗ್ಬೇಕು, ಹೋಗಿ. ಸಖತ್ ಮೋಸ ಗುರು ರೋಡ್ಗಳಿಲ್ಲಿ. ಅಪ್ಪ ಭಯಂಕರ ಆಗಪ್ಪ ರೋಡ್ಗುಲಿ. ಸಮುದ್ರ ಇದ್ದಂಗೆ ಐತೆ ಗುರು ಇಲ್ಲಿ. ಅಪ್ಪ ಕೋಳಿ ಗಾಡಿಯಲ್ಲಂತೂ ಕೋಳಿ ಟರ್ನಿಂಗ್ ನೋಡಿದ್ರು ಹೆಂಗೈತಿ ಇಲ್ಲಿ. ಇಲ್ಲೋಡಿ ಟರ್ನಿಂಗ್ ಹೆಂಗೈತಿ ಇಲ್ಲಿ. ವಿ ಶೇಪಲ್ಲಿ ಐತೆ ಟರ್ನಿಂಗು. ಗಾಡಿಗಳು ಇಳಿತಾವ್ ನೋಡಪ್ಪ, ಹೆಂಗೆ ಇಳಿತಾವ. 10 ವೀಲ್ಗಳು 12 ವೀಲ್ಗಳು. ನೋಡಿದ್ರು ಹೆಂಗೈತೆ ಕೇರಳಗೆ ಹೋಗೋದು. ಅಯ್ಯೋ ಯಪ್ಪ, ಫಸ್ಟ್ ಟೈಮ್ ಬಂದಿರೋದು ನಾನು. ಬ್ಯಾಡ ಗುರು ಹಿಂಸೆ ಇದು. ಇಲ್ಲಿ ಬೇರೆ 20 ರೂಪಾಯಿ ಕೊಡಬೇಕು ಒಂದೊಂದು ಚೆಕ್ ಪೋಸ್ಟ್ಗೆ. ಯಾವ್ದು ಗುರು ರೋಡ್ ಇದು? ಯಪ್ಪ, ರೋಡ್ ನೋಡಿದ್ರೆ ಭಯ ಆಯ್ತಾಯ್ತಲ್ಲ ಗುರು. ಇದು
ಈ ಲೈಟ್ ಏನಕ್ಕೆ ಲೆಫ್ಟ್ ಸೈಡಿಗೆ ತಿರುಗತ್ತೆ ಅಷ್ಟನ್ನ ಕೊಡ್ತಾನೆ ಅಂದ್ರೆ ಏನಕ್ಕೋ ಸುಮ್ಮನೆ ಶೋಕ್ ಕೊಡ್ತಾನೆ ಅನ್ಕೊಂಡೆ ಗುರು. ಇವತ್ತು ಗೊತ್ತಾಯ್ತು ಅದ್ರ ಉಪಯೋಗ, ಅದರಿಂದ ಏನು ಲಾಭ ಐತೆ ಅಂತ. ತಿರುಗಿಸಿದ ತಕ್ಷಣ ಲೆಫ್ಟ್ ಸೈಡ್ಗೆ ಹಂಗೆ ಲೈಟ್ ಬೀಳುತ್ತೆ ಗುರು, ನೋಡೋಕ್ಕೂ ಚೆನ್ನಾಗೈತೆ, ಆಮೇಲೆ ಆ ಕಡೆ ಏನೈತೆ ಅನ್ನೋದು ಗೊತ್ತಾಗುತ್ತೆ ಗುರು. ಗ್ರೇಟ್ ಗುರು ಮಹೇಂದ್ರದನು. ರೋಡ್ ಮಾತ್ರ ಬೆಂಕಿ ಗುರು, ಬೆಂಕಿ ಬೆಂಕಿ ರೋಡ್. ಯಪ್ಪ ರೋಡ್ ನೋಡಿದ್ರೆ ಭಯ ಗುರು. ಯಪ್ಪ ಇನ್ನೂ ಇಳಿಸೋ ಅಷ್ಟೊತ್ತಿಗೆ ಯಾವಾಗ ಇಳಿಸೋದು ಗುರು ಇದನ್ನು, ತಿರ್ಗಾ ಯಾವಾಗ ಹತ್ತಿಸೋದು ಗುರು. ಕೈ 4 ಅಡಿ 8 ಅಡಿ ಕೇಳುತ್ತಲ್ಲ ಗುರು ಟೈರು. ಯಪ್ಪ ಬಾಣ ಬಾಣ. ಏನು ಗುರು ಎಲ್ಲಾದರೂ ರೋಡಾದರೂ ಮಾಡ್ರಪ್ಪ, ಏನರ ಹಿಂಗಿಕ್ಕಿದ್ರ ರೋಡ್ಗಳನ್ನ. ತಂದೆ ನಾನು ಅಲ್ಲೆಲ್ಲ ಸೈಡ್ಗೆ ಏನಾಗ ಹಾಕ್ಕೊಂಡಾರ ಅಂತ ಗೊತ್ತಾಯ್ತು ಗುರು. ಯಾಕಂದ್ರೆ ಗಾಡಿ ಹೀಟ್ ಆಗ್ಬಿಟ್ಟಿರ್ತೈತಲ್ಲ ಟೈರ್ಗಳು, ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟಂತ ಸೈಡ್ಗೆ ಹಾಕ್ಕೊಂಡಾರೆ. ನಾನು ಎಲ್ಲೋ ಚೆಕ್ ಪೋಸ್ಟ್ ಇದು ಬಿಡಲ್ಲ ಅದಕ್ಕೆ ಸೈಡ್ಗೆ ಹಾಕ್ಕೊಂಡಾರೆ ಅನ್ಕೊಂಡೆ ನಾನು. ಇವಾಗ ಅರ್ಥ ಆಯಿತು ಏನಕ್ಕೆ ಸೈಡ್ಗೆ ಹಾಕ್ಕೊಂಡಾರೆ ಅಂತ. ಈ ರೋಡ್ ಈ ಅವಸ್ಥೆ, ಟೈರ್ಗಳು ಡಿಕ್ಸ್ಗಳು ಹೊಡೆದೋಗ್ಬಿಡ್ತವೆ ಅಂತ ಹಾಕ್ಕೊಂಡಿರೋ ಸೈಡ್ಗೆ ಅವರು. ದುಶ್ಮನ್ ಅಂದ್ರೆ ರೋಡಲ್ಲೇ ಅವನೇ. ಪೂರ್ತಿ ರೋಡೇ ಹಂಗೆ ಐತಲ್ಲಪ್ಪ, ಒಳ್ಳೆ ನಡ್ಕೊಂಡು ಹೋದಂಗೆ ಐತಲ್ಲಪ್ಪ ಇವಾಗ. ಇದು ಬೇರೆ ಅವರಾಣಿ ಆಡ್ದಂಗೆ ಆಡ್ತೈತೆ ರೋಡ್ ಬೇರೆ ಗುರು. ಹೆಂಗೆ ಬಂದ್ಕಂತು ಲೈಟು ಲೆಫ್ಟ್ಗೆ ಅಲ್ಲೋಡ್ ಗುರು, ಹೆಂಗೆ ಬರ್ತಾಯಿದ್ದು ಲೈಟು. ರೈಟು ಲೆಫ್ಟು ಚೆನ್ನಾಗಿ ಬರುತ್ತೆ ಗುರು ಇದರಲ್ಲಿ, ಅದಕ್ಕೆ ಕೊಟ್ಟಿರೋದು ಲೈಟ್ನ. ಅಲ್ಲ ಫಾರೆಸ್ಟ್ ಒಳಗೆ ಈ ಥರ ಕೊಟ್ಟಾರಲ್ಲ ಗಾರ್ಡ್ ಸೆಕ್ಷನಲ್ಲಿ ರೋಡ್ನ. ಏನು ಇವ್ರಿಗೆ ಒಂದು ಸ್ವಲ್ಪ ಆದರೂ ಗೌರ್ಮೆಂಟ್ ಅವ್ರಿಗೆ ಒಂದು ಸ್ವಲ್ಪ ಆದರೂ ಮನುಷ್ಯತ್ವ ಇಲ್ವಾ ಗುರು? ಹಾಂ, ಗಾಡಿಯವ್ರ ಅವಸ್ಥೆ ಏನೋ ಅರ್ಥ ಆಗಲ್ವಾ ಇಲ್ಲಿ? ಈ ರೋಡ್ ನೋಡಿ ಗುರು ಹೆಂಗೈತಿದ್ದು. ಏನಪ್ಪ ಇವತ್ತು ಬಂದಿರೋ ನನಗೆ ಹಿಂಗಂದರೆ ಯಾವಾಗಲೂ ಓಡಾಡೋರು ಇಲ್ಲಿ ಕೇರಳಗೆ, ಅವ್ರ ಪರಿಸ್ಥಿತಿ ಏನಪ್ಪ ಇದು? ಗಾಡಿಯವರೆಲ್ಲ 100 ರೂಪಾಯಿ ಕಲೆಕ್ಷನ್ ಮಾಡಿ ಕೊಟ್ಬಿಟ್ರೆ ಸಾಕು ಗುರು, ರೋಡ್ ರೆಡಿ ಆಗಿಬಿಡ್ತಿದ್ರು. ಏನು ಮಾಡಬಾರ್ದು ಅಂತ ಕೂತ್ಕೊಬಿಟ್ಟಾರ ಇದನ್ನು. ಚಿರತೆ ಎಲ್ಲ ಆಯ್ತಾ ಗುರು, ಇಲ್ಲಿ ಬೋಲ್ಡ್ ಬೇರೆ ಹಾಕೋರೆ ಚಿರತೆ ಐತೆ ಅಂತ. ಇಷ್ಟೊಂದು ಫಾಸ್ಟಾಗಿ ಹೋಗ್ತಾರೆ, ನಾವು ಎಲ್ಲಿಂದ ಓಡೋಗೋದು? ಚಿರತೆ ಬಂದರೆ ನಿಂತ್ಕೊಂಡು ನೋಡ್ಬೇಕಾ, ಇಲ್ಲ ಒಳಗೆ ಬಂದು ಕೂತ್ಕೊಬಿಡುತ್ತಾ? ಚಿರತೆ ಇದೆ, ಏನಿದೆಯಪ್ಪ ರೋಡಲ್ಲಿ ಮಾತ್ರ ನೋವಿದೆ. ಅಯ್ಯೋ ಇನ್ನೂ ಎದ್ದೂರ ಗುರು ಅನ್ಭವಿಸೋದು ಇದನ್ನು ನೋವನ್ನ. ಇದರಲ್ಲಿ ಬೇರೆ ಏನಾದರೂ ಜಾಸ್ತಿ ತುಂಬ್ಕೊಂಡಿದ್ರೆ ಗತಿಗಳು ಗುರು ಈ ರೋಡಲ್ಲಿ. ಲಾರಿ ಅವ್ರದ್ದೊಂದು ಅದಕ್ಕೆ ಅವಣ್ಣ ಚಚ್ಕೊಂಡು ಬಂದ್ಬಿಟ್ಟಿದ್ದವಣ್ಣ ಲಾರಿ ಅಣ್ಣ. ಯಪ್ಪ ಅಯ್ಯಪ್ಪ ಸೂಪರಾಗೈತೆ ನಾವು. ರೋಡ್ ಮಾತ್ರ ಬಂಗಾರ ಇದ್ದಂಗೆ ಐತೆ ಕಾಣ. ಮತ್ತೊಮ್ಮೆ ಬರಬೇಕು ಇಲ್ಲಿ. ಅದು ಗುರು ಡೌನು, ಪಾತಾಳ ಗಂಗೆ ಇದ್ದಂಗೆ ಐತೆ ಡೌನು ಅಣ್ಣ. ಈ ರೋಡಲ್ಲಿ ರೋಡ್ ಬೇರೆ, ಈ ಹಳ್ಳ ಬೇರೆ ಐತಲ್ಲ ಅಣ್ಣ. ನೋಡಿದ್ರು ಲೈಟ್ ಹೆಂಗೆ ಬಿಡಿದೈತೆ ಸೈಡಲ್ಲಿ ಲೆಫ್ಟ್ ಸೈಡ್ಗೆ. ಇಲ್ಲಣ್ಣ ಬಿಡೋದು ಯಾ ಹಳ್ಳ ಅಣ್ಣ ತಪ್ಪಿಸೋದು ಇದರಲ್ಲಿ. ಹಳ್ಳ ತಪ್ಪಿಸ್ಬೇಕಾ ಇಲ್ಲ ಹಳ್ಳದಲ್ಲೇ ಹೋಗ್ಬೇಕಾ? ಹುಲಿ ಸಿಂಹ ಏನಾದರೂ ಇದ್ದರೆ ಅಣ್ಣ ದಯವಿಟ್ಟು ಬರಬೇಡ್ರಿ ಕಾಣ. ಚಾಲಕರು ತುಂಬ ಕಷ್ಟಪಡ್ತಾರೆ, ಅದ್ರಲ್ಲಿ ನಾನು ಒಬ್ಬ. ಈ ರೋಡಲ್ಲಿ ಚಿರತೆ ಸಿಂಹ ಏನಾದ್ರು ಇದ್ದರೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ರೋಡ್ ಮಾತ್ರ ಬಂಗಾರ ಇದ್ದಂಗೆ ಐತೆ. ಏನು ಬರ್ತೀರ ಇದರಲ್ಲಿ? ಡ್ರೈವರ್ಗಳು ಕೈ ಕಾಲು ನೋವು ಬಂದ್ಬಿಡ್ತೈತೆ ಗುರು ಇದರಲ್ಲಿ. ರೋಡ್ ಸಿಕ್ತು ಗುರು ಸ್ವಲ್ಪ ಚೆನ್ನಾಗಿರಂಗೆ ಐತೆ ರೋಡು. ಚೆನ್ನಾಗೈತೆ ರೋಡ್ ಚೆನ್ನಾಗೈತೆ. ಎಷ್ಟು ದೂರ ಚೆನ್ನಾಗೈತೆ ಗೊತ್ತಿಲ್ವಲ್ಲ ಗುರು ಇದು. ಸ್ವಲ್ಪ ದೂರನಾ ಇಲ್ಲ ಫುಲ್ಲ? ಹಿಂಗೆ ಇರಲಿ ಕಣಪ್ಪ. ಮೆತ್ತಗೆ ಎಲ್ಲಿ ಚೆನ್ನಾಗೈತೆ. ಸುಮ್ಮನೆ ಬಿಲ್ಡಪ್ಗೆ ರೋಡ್ ಇದು. ಖುಷಿ ಪಡಲಿ ಅಂತ ಅಷ್ಟು ದೂರ ಕೊಟ್ಟಿರೋದು ರೋಡ್ ಅಷ್ಟೇ. ಏಯಪ್ಪ ಘಾಟ್ ಇಳಿತಾ ಇರೋದ ನಾವು, ಅದಕ್ಕೆ ಈ ರೋಡ್ ಇನ್ನೂ ರೆಡಿ ಆಗೋದು. ಇನ್ನೂ ಯಾಕೆ ಅಲ್ಲಕ್ಕೋ ನೆಕ್ಸ್ಟ್ ಟೈಮ್ ಈ ಕಡೆಗೆ ಲೋಡೇ ಮಾಡಬಾರ್ದು ಗುರು. ರೋಡ್ ರೆಡಿ ಆಗತ್ತಕ್ಕ. ಯಪ್ಪ ತಣ್ಣನೆ ಗಾಳಿ, ಪರಿಮಳ ಬೀಸಿ, ರೋಡು ಮಾತ್ರ ಬಂಗಾರವಾಗಿದೆ. ಟೂ ವೀಲರ್ ಎಲ್ಲರೂ ಹೋಯ್ತಾರಪ್ಪ, ಅವ್ರಿಗೇನಪ್ಪ ಈಸಿಯಾಗಿ ಹೋಯ್ತಾರೆ. ನಮ್ದು ಹೇಳೋ ಪರಿಸ್ಥಿತಿ. ಏನು ಗುರು
ಗಾಳಿ ಬೀಸ್ತಾ ಇರೋದು, ಈ ಗಾಳಿಗೂ ನಾವು ನೋಡೋದಕ್ಕೂ ಯಾವುದೋ ಗಾಡಿ ಪಾಪ ಹತ್ತೋದ್ರಲ್ಲ ಅದು ಗಾಡಿ. ಹಾಡು ಇದು ಹೊಸ ಹಾಡು ಗುರು. ಹಾಡು ಬಡ್ದಿಲ್ಲ ನನಗೂ ಹಾಡು ಬಂದ್ಬಿಡ್ತೈತೆ ಗುರು. ಈ ರೋಡಲ್ಲಿ ನೋಡಿದ್ರೆ ಹಾಡು ಬರಲ್ಲ ನೋಡಿ, ಅಂಥವ್ರಿಗೂ ಹಾಡು ಬಂದ್ಬಿಡುತ್ತೆ. ಟರ್ನಿಂಗ್ ನೋಡಪ್ಪ ಹೆಂಗೈತೆ ಟರ್ನಿಂಗು. ರೋಡ್ ಚೆನ್ನಾಗಿರಂಗೈತಪ್ಪ. ಸ್ವಲ್ಪ ದೂರ ಕಷ್ಟಪಟ್ಟಿದ್ಕೆ ಯಾವುದೋ ಬಂಗಾರ ಇದ್ದಂಗೆ ಐತೆ ರೋಡ್. ಐತೆ ಚೆನ್ನಾಗಿದೆ. ಖುಷಿ ಆಗಿದೆ, ಮನಸ್ಸು ಖುಷಿ ಆಗೋಗಿದೆ. ಎಲ್ಲ ಖುಷಿ ಆಗಿದೆ. ತಿರ್ಗಾ ನೋವು ಆಗಿದೆ, ಹಣ ನೋವು ಆಗಿದೆ. ಯಾವ್ದಣ್ಣ ಇಷ್ಟಗಳ ಹೋಯ್ತೈತೆ ಗಾಡಿ. ಹುಲ್ಲು ತುಂಬ್ಕೊಂಡು ಹೋಯ್ತಾ ಇರೋದೇನಣ್ಣ ನೀನು. ಊರು ತುಂಬ ಇದೆಯಲ್ಲಣ್ಣ ನೀನು. ಯಪ್ಪ ಅಣ್ಣ ರೋಡ್ ನೋಡೋಣ ಹೆಂಗೈತೆ. ಎಷ್ಟು ಹೂವು ಇಳಿಸ್ದಂಗೆ ಇಳಿಸ್ತಾ ಅಣ್ಣ. ಇದೇ ಕಾರಣ ಡ್ರೈವರ್ ಅಂದರೆ. ಇಳಿಸೋಣ ಮೆತ್ತಿಗೆ. ಹುಷಾರು ಹುಷಾರಣ್ಣ. ನಿಧಾನಕ್ಕೆ ಹೋಗು, ನಿಧಾನಕ್ಕೆ. ಹೋಗೋಣ ನೀನು ಹೋಗೋಣ. ಆರಾಮಾಗಿ ಹೋಗೋಣ. ಯಾರು ಬರಲ್ಲ, ಹೋಗೋಣ. ನಿನ್ನ ನೋಡಿದ್ರೆ ಹೆದರಿಕೆ ಬಿಡ್ತಾರೆ, ಹೋಗೋಣ. ಪಾಪ ಯಾರೋ ನೋಡಿತಾನೆ ಅವನ ಅಣ್ಣ, ಯಾರು ಬಂದ್ಬಿಟ್ಟವ್ರ ಅಂತ ನೋಡಿ. ಇವ್ರು ಯಾರು? ಏಯ್ ನಿಂತ್ಕೊಳ್ರ ಸ್ವಲ್ಪ ಆದರು. ಹೋಗೋಣ. ಹೋಗ್ತೀಯ ಹೋಗೋಣ. ನನಗೆ ಕೈ ಆಡಿಸಿ ಹೋಗು ಅಂತ ಇಲ್ಲ. ಸರಿ ಬಾಣ, ನೀನು ಆರಾಮಾಗಿ ಬರಪ್ಪ. ಬಿಟ್ರಣ್ಣ ಅಣ್ಣ ಹುಲ್ ತುಂಬ್ಕೊಂಡು ಆರಾಮಾಗಿ ಬರಲಿ. ಅಣ್ಣ ಎಲ್ಲಿ ಹೋಗಿ ಕೇಳ್ಪಾಪ. ಈ ರೋಡ್ ನೋಡಿದ್ರೆ, ಈ ರೋಡ್ ಕೇರಳ ರೋಡು. ಜೂಮ್ ಅಂದಲ್ಲಿ ಇಂಥ ರೋಡಿಗೆ ಬರಬಾರ್ದು ಗುರು. ಏನಪ್ಪ ಬಸ್ಸವರು ಏನು ಆ ಟೈರ್ಗಳು ಏನು ಅನ್ನಲ್ವೇನಪ್ಪ ಅವ್ರಿಗೆ. ರೋಡ್ ಒಂದು ಸ್ವಲ್ಪ ಚೆನ್ನಾಗಿರ್ಲಪ್ಪ. ಚೆನ್ನಾಗೈತಣ್ಣ ರೋಡು. ಖುಷಿಯಾಗಿದೆ ರೋಡು ನೋಡಿ, ಖುಷಿಯಾಗಿದೆ. ಚೆನ್ನಾಗಿದೆ ರೋಡು. ಬಾಣ ಹುಲ್ ತುಂಬ್ಕೊಂಡ್ರೆ ಅಣ್ಣ ಬಂದ್ಬಿಡ್ತಾನೆ. ಇಲ್ಲಿಂದ ತಗೊ ಬಂದರೆ ಹುಷಾರಾಗಿ ಬಂದ್ಬಿಡ್ತಾನೆ ಅಣ್ಣ. ಅಯ್ಯಪ್ಪ ಅಣ್ಣ ನಿಧಾನ ಕಣಪ್ಪ, ನಿಧಾನ. ಡೌನ್ ಐತೆ, ಸಿಕ್ಕಾಬಿಟ್ಟೆ ಡೌನ್ ಐತಪ್ಪ. ಹೋಗು. ಏನು ಓಡ್ತೈತಲ್ಲಪ್ಪ ಗಾಡಿ, ನಿಂತ್ಕೊಳ್ಳೋದೇ ಇಲ್ಲ ಅಂತೈತೆ. ಓ ಪಾತಾಳ ಘಾಟು. ನಾನು ಸೆಕೆಂಡ್ಗೆ ಹಾಕು. ಹಾಕಿದ್ದೀನಿ. ಹೋಗು, ಇಳಿಸು ಸೆಕೆಂಡಲ್ಲಿ. ಬ್ರೇಕಲ್ಲಿ ಕಮ್ಮಿ ಇಳಿಸು, ಗೇರಲ್ಲಿ ಇಳಿಸು ಗಾಡಿನ. ಅದಕ್ಕೆ ರೋಡ್ ಹಿಂಗೆ ಬಿಟ್ಟಿರೋದು. ಹೊರಟೋಗ್ಬಿಡ್ತೀರ ಅಂತ ನಿಧಾನಕ್ಕೆ ಹೋಗಲಿ ಅಂತ ಬಿಟ್ಟಿರೋದು. ಹಾಕು. ಹಾಕಿದ್ದೀರ ನಾವು. ಆದಷ್ಟು ನಿಧಾನಕ್ಕೆ ಹೋಗು. ಏನು ಅರ್ಜೆಂಟ್ ಇಲ್ಲ. ಬೆಳಿಗ್ಗೆ ಅನ್ಲೋಡ್ ಆಗಲಿ, ಏನು ಟೆನ್ಷನ್ ಮಾಡ್ಕೋಬೇಡ. ಯಾವುದೋ ಗಾಡಿ ಬರ್ತೈತೆ. ಬಾಣ ಫಾಸ್ಟಾಗಿ ಬಂದ್ಬಿಡ್ತಾರೆ ಅಂತಲೇ ಹಂಗೆ ಬಿಟ್ಟಾರ ರೋಡ್ನ. ಇಲ್ಲ ಸ್ಲೋ ಆಗಿ ಬರಲಿ ಅಂತ ಬಿಟ್ಟಾರ. ಒಂದು ಅರ್ಥ ಆಯ್ತಲ್ಲ ಗುರು. ಥರ್ಡಲ್ಲೇ ಹೋಗು, ಸೆಕೆಂಡು ಥರ್ಡು ಇದರಲ್ಲೇ ಮೇಂಟೈನ್ ಮಾಡು. ಪಕ್ಕ ಡೌನ್ ಇರಂಗೆ ಐತೆ. ಗಾಡಿಗಳು ಬರ್ರ ಅಂತ ಬಂದ್ಬಿಡ್ತಾವೆ. ಆಮೇಲೆ ನೋಡಿಲ್ಲಿ ಸಮುದ್ರ ಇದ್ದಂಗೆ ಐತೆ. ಅಯ್ಯಪ್ಪ ಕಣ್ಣಲ್ಲಿ ನೀರು ಬಂದ್ಬಿಡ್ತೈತಲ್ಲ ಗುರು ನನಗೆ. ಹೆಂಗೆ ಹೋಯ್ತಾಯ್ತು ನೋಡಪ್ಪ. ಹೀಟ್ ಆಗ್ಬಿಡ್ತಾವೆ ಗುರು ಟೈರ್ಗಳೆಲ್ಲ. ಎಲ್ಲರೂ ಒಂದು ಅರ್ಧ ಗಂಟೆ ನಿಲ್ಲಿಸ್ಬಿಡುವ ಗಾಡಿನ. ಇಳಿಸ್ಬಿಟ್ಟು ಘಾಟ್ನ. ಏನು ಘಾಟ್ ಇಳಿ ಅಷ್ಟೊತ್ತಿಗೆ ಊರು ಸಿಕ್ಬಿಡುತ್ತಾನಪ್ಪ. ಅಪ್ಪ ಸ್ವಲ್ಪ ಆದರೂ ಸ್ವಲ್ಪ ಚೆನ್ನಾಗಿದ್ದಲ್ಲ ರೋಡ್ಗಳು. ಎಲ್ಲ ಕಿತ್ಕೊಂಡು ತಿನ್ಬಿಟ್ಟವ್ರಲ್ಲಪ್ಪ ಇವರು. ಫಾರೆಸ್ಟ್ನವ್ರು ತಿಂದ್ಬಿಟ್ಟಿರೋದ ಇಲ್ಲ ಗಾಡಿಯವ್ರು ತಿಂದವ್ರ ರೋಡ್ನ? ಯಾರು ತಿಂದಿರೋದು ಗುರು? ನಮ್ಮ ತಂದೆ ನಮ್ಮಪ್ಪ ಏನಪ್ಪ ಹಿಂಗೆ ರೋಡು ಒಂದಾದ್ರೂ ಕ್ಲೀನಾಗಿರ್ಬೇಕಲ್ಲ. ಅದಕ್ಕೆ ನಿಂದ ಯಾವುದೋ ಒಂದು ಗಾಡಿ ಬರ್ತೈತೆ. ಡಬಲ್ ಗಾಡಿ ಬಂದರೆ ಆಗಲ್ಲ ಗುರು. ಇಲ್ಲಿ ಎರಡು ಗಾಡಿಗಳು ಬಂತು ಅಂದರೆ ರೋಡಲ್ಲಿ ಎಲ್ಲಿಂದ ಆಗುತ್ತೆ ಗುರು. ನಾನು ದಾರಿ ಬಿಡ್ತೀನಿ ಬಾರ ಅಂತ ಬಂದ್ಬಿಟ್ಟೆ ಕಾಣ ನಾನು.
ಪರಿಸ್ಥಿತಿನೇ ಅಲ್ಲ ಕಣಪ್ಪ ಈ ರೋಡ್. ಅಯ್ಯಪ್ಪ, ಇಲ್ಲಿ ಈ ರೋಡಲ್ಲಿ ಆನೆ ಇದೆ ಜೋಪಾನ ಅಂತ ಹಾಕೋರೆ, ಹಂಗೆ ಹಾಕ್ಬಾರ್ದಾಯ್ತು. ಪೂರ್ತಿ ರೋಡ್ ಹಳ್ಳವಿದೆ ಜೋಪಾನ ಅಂತ ಹಾಕ್ಬೇಕಾಯ್ತು ಗುರು. ಯಾರು ಆನೆ ಐತೆ ಜೋಪಾನ ಅಂತ ಹಾಕೋರೆ. ಪೂರ್ತಿ ಘಾಟ್ ಇಳಿಸೋದಾಗ ಹಳ್ಳವಿದೆ ಜೋಪಾನವಾಗಿ ಹೋಗಿ ಅಂತ ಹೇಳ್ಬೇಕಾಯ್ತು. ಬೋರ್ಡ್ಗಳು ಹಾಕ್ಬೇಕಾಯ್ತು. ಇವರು ಆನೆ ಇದೆ ಚಿರತೆ ಇದೆ ಅಂತ ಬೋರ್ಡ್ ಹಾಕೋರೆ. ಇನ್ನು ಹೆದ್ರಕಂಡು ಫಾಸ್ಟಾಗಿ ಹೊಡೋಗ್ಬಿಡ್ಲಿ ಇವರು ಅಂತ ಫಸ್ಟು ಬೋರ್ಡ್ಗಳು ಚೇಂಜ್ ಮಾಡೋಣ. ನಾವು ಹಳ್ಳವಿದೆ ರೋಡ್ ತುಂಬ ಜೋಪಾನಾಗಿ ಹೋಗಿ ಅಂತ ಹೇಳೋಣ. ಲಾರಿ ಅಣ್ಣ ನನಗಿಂತ ಫಾಸ್ಟ್ ಆಗಬೇಕಲ್ಲಪ್ಪ. ಬಿಟ್ಬಿಡೋಗಿ ಒಣ್ಣನಿಗೆ ದಾರಿನ ಇಲ್ಲ ಅಂದರೆ ಯಾರು ನೋಡ್ಬೋದು ನಮ್ಮ ಜೀವ ತಿನ್ನಾಕ್ಬಿಡ್ತದೆ ಅವನ್ನ. ಬಾಣ 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 ಬಸ್ಸದು ದಾರಿ ಅಲ್ಲ. ಅಯ್ಯಪ್ಪ ನಿಧಾನಕ್ಕೆ ಹೋಗೋಣ. ಅದು ಎನ್ನೆಲ್ಲ ಯಾಕೆ ಹಿಡ್ದು ಗುರು? ಕೇರಳನ ಎನ್ನೆಲ್ಲೂ ಕೇಳಲ್ವ ಬರೋದು? ಎನ್ನೆಲ್ಲ ಯಾವ ಊರು? ಯಾರಿಗಾರು ಗೊತ್ತಿದ್ರು ತಿಳಿಸ್ರಪ್ಪ. ಎನ್ನೆಲ್ಲ ಯಾವ ಊರು ಅಂತ. ಜೀರ್ಜಿಂಬೆ ಹೊರಟೋದಂಗೆ ಬಸ್ಸದು. ರೋಡ್ ಗಾಡಿನೇ ಈ ಅವಸ್ಥೆಯಲ್ಲಿ ಹೋಯ್ತೈತೆ. ಇನ್ನು ಖಾಲಿ ಗಾಡಿನೇ ಯಾವ ಅವಸ್ಥೆಯಲ್ಲಿ ಹೋಗ್ಬೇಕಪ್ಪ? ಎಲ್ಲೂ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಇಲ್ಲಿ ಫಾರೆಸ್ಟಲ್ಲಿ. ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟಿರಿ ಅಂತ. ಬಾರೋಣ ಇಲ್ಲೇ ಲೈಟ್ಗಳು ಹಾಕ್ಕೊಂಡು ಮಾಡಿ ಹೊಡ್ಕೊಂಡು ಬರ್ತಿಲ್ಲ. ಗ್ರೇಟ್ ಅಣ್ಣ ಕೇರಳ ಗಾಡಿ. ಏನು ಗುರು ಹೊಡಿತಾರೆ ಅವ್ರು ಈ ರೋಡಲ್ಲಿ? ಏನು ಗಾಡಿಗೆ ಗೌರವನೇ ಇಲ್ವಾ ಗುರು? ಅಪ್ಪ ಆಗುರು ಎಲ್ಲರೂ ಕೆಳಗೆ ತೋರಿಸ್ತೀನಿ. ರೋಡ್ ತುಂಬ ಹಿಂಗೆ ಇರೋದು ನೋಡೋಕೆ ಬೇಜಾರಾಗ್ಬಿಡುತ್ತೆ ನಿಮ್ಗೂ. ಏನಪ್ಪ ಹಿಂಗೈತೆ ರೋಡು ಅಂತ ವೀಡಿಯೋ ಲೆಂತ್ ಆಗ್ಬಿಡ್ತಾಯ್ತಲ್ಲ ಗುರು. ಯಾರು ನೋಡೋಲ್ಲ, ನೀವು ತೆಗೆದ್ಬಿಡ್ತೀರ. ಅದು ಅರ್ಧರಲ್ಲಿ ವೀಡಿಯೋ ಇತ್ತು. ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ. ಹಳ್ಳ ಮಾತ್ರ ಸಮುದ್ರ ಇದ್ದಂಗೆ ಐತೆ. ಯಾವ ಕಡೆ ಬಿಟ್ಟರೆ ಯಾವ ಕಡೆ ಇಳಿತೈತೆ ಅನ್ನೋದೇ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಏನೋ ಗಾಡಿ ಬೋಲ್ಟ್ ಗೀಲ್ಟ್ ಎಲ್ಲ ಟೈಟ್ ಆಗಿರೋವೆಲ್ಲ ಲೂಸ್ ಆಗಿಬಿಡ್ತೇವೆ ಗುರು. ಮಾಡಿ ನೋಡಿದ್ರಲ್ಲ ವೀಡಿಯೋಲ್ಲಿ ಯಾವ ಥರ ಇದೆ ಅಂತ. ಅಯ್ಯಪ್ಪ ಇನ್ನು ಎದುರ ಗುರು. ಹಿಂಗೆ ಯಾವ ದೇವಸ್ಥಾನ ಐತೆ ನೋಡ್ಕೊಪ್ಪ. ದೇವ್ರಿಗೆ ಕೈ ಮುಗಿದ್ಬಿಡು. ಅದೇ ನಮ್ಮಪ್ಪ ಕಾಪಾಡಪ್ಪ ಆಂಜನೇಯ. ಒಂದು ಸ್ವಲ್ಪ ರೋಡ್ ಸರಿ ಮಾಡು ಅಂತ ಹೇಳಪ್ಪ. ಕೇರಳದು ದೇವಸ್ಥಾನ. ಕೇರಳ ಕರ್ನಾಟಕ ಬಾರ್ಡ್ರಲ್ಲಿರೋದ ಇದು? ಎರಡು ಮಿಕ್ಸ್ ಐತಲ್ಲ ಗುರು ಹೆಸರು. ಮಲಯಾಳಮು ಇದು ಕನ್ನಡ. ನಾವು ಒಳಗೆ ಬಂದ್ಬಿಟ್ಟಿದ್ದೀವ ಇನ್ನೂ ಇಲ್ವಾ? ಇನ್ನೂ ಬಂದಿಲ್ಲ ಅನ್ನಿಸ್ತೈತಿ. ಬಾಟ ಇಳಿದ್ರೆ ಗೊತ್ತಾಗ್ಬಿಡುತ್ತೆ ಗುರು. ಅಣ್ಣ ಯಾರು ಬರ್ತಾನೆ ಆ ಕಡೆ ಇಲ್ಲ. ನಾವು ಆ ಕಡೆ ಹೋದ್ರೆ ಆಮೇಲೆ ಅಷ್ಟೇ. ಆದಷ್ಟು ನಿಧಾನಕ್ಕೂ ಹೋಗೋಣ ಅಣ್ಣ. ಇದು ಆದಣ ಇದು ಯಾವ ಕಡೆ ಅಣ್ಣ ತಿರುಗಿಸೋದು ನನ್ನ ಗಾಡಿನ? ಈ ಕಡೆ ಬಿಡ್ಲಾ ಇಲ್ಲ ಆ ಕಡೆ ಬಿಡ್ಲಾ? ಒಂದು ಅರ್ಥ ಆಯ್ತಲ್ವಲ್ಲ ಅಣ್ಣ? ಅಪ್ಪ ಹಿಂಗೆ ಅಣ್ಣ ಟರ್ನಿಂಗು ಹಿಂಗೆ ಐತೆ, ರೋಡು ಹಿಂಗೆ ಐತೆ. ಫುಲ್ಲು ಘಾಟ್ ಸೆಕ್ಷನ್ ಇದು ಪೂರ್ತಿ ಡೌನು. ಒಂದು ಲಾರಿ ಹೋಯ್ತು. ಏನು ಈಸಿಯಾಗಿ ಹೊರಟೋದ್ರು ಗೊತ್ತಾಗ್ರು ಅವರು. ಮುಂದೆ ಸೌಂಡ್ ಬರ್ತಾಯಿತ್ತು ಅವರಲ್ಲಿ. ಹೋಯ್ತಾಯ್ತು ನೋಡಿ. ಹಾಂ ಹೋಯ್ತಾಯ್ತು ನೋಡಿ ಲಾರಿ. ಇವ್ರಿಗೆಲ್ಲ ನೀರು ಕುಡ್ದಂಗಿದು. ನಮಗಿದು ಹಾರ್ಟ್ ಫೇಲ್ ಆದಂಗೆ. ಇವ್ರಿಗೆಲ್ಲ ಈಸಿ ಇದು. ಯಾಕಂದರೆ ಇದೇ ರೂಢಿ ಆಗ್ಬಿಟ್ಟೈತಲ್ಲ. ಬಂದು ಹೋಗಿ ಅವ್ರಿಗೆ ಗೊತ್ತು. ಅವ್ರಿಗೆ ನಾವೇನೇ ಮಾಡಿದ್ರು ಇಲ್ಲಿಂದನೇ ಹೋಗಬೇಕು, ಇಲ್ಲಿಂದನೇ ಬರಬೇಕು ಅಂತ. ಯಾರ್ಯಾರು ನಮ್ಮ ಗಾಡಿ ಸೌಂಡ್ ಬರ್ತಾಯ್ತಾ ಇಲ್ಲ ಅವ್ರ ಗಾಡಿ ಸೌಂಡ್ ಬರ್ತಾಯ್ತಾ? ನಿಧಾನಕ್ಕೆ ಇಳಿಸ್ತಾಯ್ತು ಅಣ್ಣ. ಇಳಿಸೋಣ. ನಾನು ಇಳಿಸೋದು ನಿಧಾನಕ್ಕೆ ಇಳಿಸ್ತೀನಿ. ನಾನು ನಿನ್ನಿಂದೆ ನನಗೆ ಕಿವಿಯೆಲ್ಲ ಕಿವುಡಾಗ್ಬಿಡ್ತು ಗೊತ್ತು. ಏನಣ್ಣ ಸೌಂಡು? ಬ್ರೇಕ್ ಸೌಂಡಾ ಏನಣ್ಣ ನಿಂದು? ಬ್ರೇಕಿಂದ ಸೌಂಡು ಗುರು. ಒಂದೊಂದು ಬ್ರೇಕ್ ಸೌಂಡು ಅಂತಾಯ್ತು. ಇಲ್ಲಿ ನೋಡಿ ಗುರು, ಇಲ್ಲಿ ಏನೋ ವಾಸನೆ ಬರೋ ಬರ್ತಾಯ್ತಲ್ಲಪ್ಪ. ನಮ್ಮ ಗಾಡಿ ವಾಸನೆನಾ ಇಲ್ಲ ಆ ಅಣ್ಣನ ಗಾಡಿ ವಾಸನೆನಾ? ಒಂದು ಅರ್ಥ ಆಯ್ತಲ್ವಲ್ಲಪ್ಪ. ಟೈರೆಲ್ಲ ಹೀಟ್ ಆಗ್ಬಿಟ್ಟವ.
ಯಾರ್ದಪ್ಪ ಟೈರ್ ಹೀಟಾಗಿ ವಾಸನೆ ಬರ್ತಾ ಇರೋದು. ಓ ಫುಲ್ ಡೌನೇನೋ ಪಾಪ ಇಳಿಸ್ತಾಯ್ತು ಅಣ್ಣ ಇಳಿಸ್ಲಿ. ನಾವು ಅಣ್ಣನಿಂದನೇ ಹೋಗೋಣ. ನನಗಿಲ್ಲಿ ಸೈಲೆಂಟ್ ಆಗಿರೋದಕ್ಕೆ ಕಿವಿ ಎಲ್ಲ ಮುಚ್ಚೋಗ್ಬಿಟ್ಟ ಗುರು, ಏನು ಕೇಳಿಸ್ತಾನೆ ಇಲ್ಲ ಕಿವಿಗೆ. ಅಪ್ಪ ಇನ್ನೂ ತುಂಬ ದೂರ ಐತೆ ಗುರು, ಇನ್ನೂ ಒಂದು 20-25 ಕಿಲೋಮೀಟ್ರ್ 23 ಕಿಲೋಮೀಟ್ರ್ ಇದೇ ರೋಡ್ ಐತೆ ಗುರು. ಓಹೋ ಹೋ 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 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಲ್ಲ 23 ಕಿಲೋಮೀಟ್ರ್ ಇರೋದು ಟೋಟಲ್ ಆಗಿ. ಏ ಅಪ್ಪ ಏನು 23 ಕಿಲೋಮೀಟ್ರ್ ಇವತ್ತು ಇಳಿಸ್ತೀರ ಗುರು ನಾನು. ಹೋಗುತ್ತೆ ಅದೀಗೇನು ಹೋಗೋಕ್ಕೆ ಡೌನ್ ಐತೆ, ಹೊರಟೋಗ್ಬಿಡ್ತೈತೆ. ಇಳಿಸೋದು ನೀನು ಹುಷಾರಾಗಿ ಇಳಿಸ್ಬೇಕಲ್ಲ. ಹ್ಞೂನಪ್ಪ ಇಳಿಸ್ತೀನಿ. ಈ ಹಳ್ಳ ನೋಡಿದ್ರೆ ಇಳಿಸೋ ಮನಸ್ಸೇ ಬರ್ತಾಯಿಲ್ಲಪ್ಪ. ಎಲ್ಲಿ ಇಳಿಸೋದು ಎಲ್ಲಿ ಹತ್ತಿಸೋದು ಅನ್ನೋದೇ ಗೊತ್ತಾಯ್ತಲ್ಲ ಅಕ್ಕ. ಅಲ್ಲಿಂದ ಖುಷಿಯಾಗಿ ಬಂದೆ, ಇಲ್ಲ ಅಷ್ಟೇ ನೋವು ತಿಂತಾಯಿದ್ದೀನಲ್ಲಪ್ಪ. ಕಿರಾ 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 ಅಂತ ಹಿಂದೆಗಡೆ ಬ್ಲೇಡ್ಗಳು ಸೌಂಡಲ್ಲಿ ಕೇಳಿಸಲ್ವ ಗುರು ನಿಮಗೆ? ಬೇಜಾರು ಮಾಡ್ಕೋಬೇಡಿ. ನನಗಂತೂ ಕಿವಿಯೆಲ್ಲ ಮುಚ್ಚೋಗ್ಬಿಟ್ಟೈತಿ ಫಾರೆಸ್ಟ್ ಒಳಗೆ, ಏನೂ ಕೇಳಿಸ್ತಾಯಿಲ್ಲ ನನಗೆ. ಬರೀ ನನ್ನ ಗಾಡಿ ಇಳಿದ್ರೆ ಡೌನ್ ಇಳಿದ್ರೆ ಸಾಕು ಅನ್ನಿಸ್ತಾಯಿತ್ತು. 30 ಹೋಗ್ಬೇಕಂತೆ, 30 ಹೋಗಪ್ಪ. 32ಕ್ಕೂ ಹೋಗ್ಬೇಡ, 30ಕ್ಕೆ ಹೋಗು. ಮರ ನೋಡಿದ್ರೆ ಎಷ್ಟು ಹಳೇದೋ ಮರಗಳು, ಎಷ್ಟು ದಪ್ಪ ಆಗುತ್ತೆ. ಏನೋ ಬರ್ತಾಯ್ತಲ್ಲ ಗುರು ಇದು, ಏನು ಆನೆನೋ ಏನು ಗುರು ಇದು? ಆನೆ ಅಲ್ಲ ಅದು ಯಾವುದೋ ಜಿಂಕೆನೋ ಏನೋ ಐತೆ, ಅದ್ರ ಮೇಲೆ ಏನೋ ಪಡಿಸ್ಬಿಟ್ಟೈತೆ. ಪ್ರಾಣಿಗಳೆಲ್ಲ ಆಚೆ ಬಂದ್ಬಿಟ್ಟವೆ. ಅದು ಬಂದಿರೋ ಬೇರೆದೇನಾದ್ರು ಬಂದಿದ್ರೆ ಹೇಳು ಗುರು ನನಗೆ. ಹುಲ್ ತಿನ್ನೋ ಪ್ರಾಣಿ ಬಂದೈತೆ, ಏನಾದ್ರು ಮಾಂಸ ತಿನ್ನೋ ಪ್ರಾಣಿ ಬಂದ ಹೇಳು ಗುರು ನನ್ನ ಗತಿ. ಎದ್ರಕ್ಕೆ ಹುಟ್ಟಿದ್ವಿ ನಾನು, ಮಾತಾಡೋಕ್ಕೆ ಮಾತೇ ಬರ್ತಾಯಿಲ್ಲ ಗುರು ಈ ರೋಡಲ್ಲಿ. ಗಂಟ್ಲೆ ಒಣಗೋಗ್ಬಿಡ್ತಾಯಿತ್ತು ನನಗೆ. ಅದು ಬೇರೆ ಆ ಪ್ರಾಣಿನ ಬೇರೆ ನೋಡಿದ್ಮೇಲೆ ಇದ್ದಿದ್ದು ಬೇಡ ನನಗೆ. ಈ ಫಾರೆಸ್ಟ್ ಒಳಗೆ ಹೋಗ್ತಾವಲ್ಲ ಅದು ಇವ್ರಿಗೆಲ್ಲ ಸಿಗ್ನಿಲ್ವ? ಅದು ಸಿಗುತ್ತೆ, ಮೋಸ್ಟ್ಲಿ ಸಿಕ್ಕಿರ್ಬೋದು. ಈ ಸೈಡಲ್ಲಿ ಹುಲ್ ಮೇಯ್ತಾಯ್ತದು. ಇನ್ನೂ 20 ಕಿಲೋಮೀಟ್ರ್ ಹೋಗ್ಬೇಕು. ಹೋಗು ನಿಲ್ಲಿಸ್ಬಿಟ್ಟು ಅಲ್ಲೆಲ್ಲ ಮಲಿಕೌಡನ. ನಾಳೆ 49 ನಿಮಿಷ ಗುರು. ನಾನು 4 ಗಂಟೆ ಅಂದ್ಕೊಬಿಟ್ಟಿದ್ದೀನಿ. ನನ್ನ ಮಾತು ಕ್ಲಿಯರಾಗಿ ಕೇಳಿಸ್ತೈತ ಗುರು ನಿಮಗೆ? ಕೇಳಿಸ್ತಲ್ಲೋ ಎಲ್ಲೋ ಗೊತ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ. ಕಿವಿಯೆಲ್ಲ ಮುಚ್ಚೋಗ್ಬಿಟ್ಟೈತೆ ಗುರು. ಇದು ಓಪನ್ ಲೋಡ್ ಟೈಲ್ಸ್ ತುಂಬ್ಕೊಂಡು ಹೋಯ್ತೈತೆ. ನಾನು ಬಾಕ್ಸಲ್ಲಿ ತುಂಬ್ಕೊಂಡು ಹೋಯ್ತಾಯಿದ್ದೀನಿ ಟೈಲ್ಸ್ನ. 10 ವೀಲು ಭಾರತ್ ಬೆನ್ಸಾನಾಗ ಬರೋಣ. ನಿಮ್ಮ ಬ್ರೇಕ್ಗಳು ಸೌಂಡ್ ಇಲ್ಲಿ ಕೇಳಿಸ್ತೈತೆ. ನಿಧಾನಕ್ಕೆ ಬರಪ್ಪ, ಸಣ್ಣಗೆ ಮಾಡ್ಕೊಂಡು ಹೋಗಿ ಗುರು ಗಾಡಿನ. ಲಾರಿಯಿಂದನೇ ಹೋಗು, ಏನು ಫಾಸ್ಟಾಗಿ ಇಲ್ವಣ್ಣ ನಮ್ಗಿಂತ ಮುಂಚೆ ಐತಲ್ಲ. ಹೋಗೋಣ ಹೋಗೋಣ ಹೋಗೋಣ, ಕರ್ನಾಟಕದ ಗಾಡಿನೇ ಹೋಗೋಣ. ಜಲ್ದಿ ಹೋಗ್ಬೇಕು ನೀವು. ಯಪ್ಪ ಹೊಡಿತಾರೆ ಸೈಡು, ಓವರ್ಟೇಕು ಎಲ್ಲಿ ಇಲ್ಲಿ ಟರ್ನಿಂಗ್ಗಳಲ್ಲಿ. ಯಪ್ಪ ಮಾಡಬೇಕು ಅಂತಲೇ ಇದ್ದೆ, ಮಾಡೋಣ ಓವರ್ಟೇಕ್ನ ಮಾಡಿದ್ರು. ನಾವು ಹೋಗ್ಬಿಡೋಣ ಕಂಟೈನರ್ ಹಿಂದೆಗಡೆ. ಏನು ಗುರು ಜಿ ಇಳಿಸ್ತಾನೆ ನಮ್ಮವ್ರೇನು ಕಮ್ಮಿಲ್ಲ ಗುರು. ನನಗೆ ಭಯ ಟೈರ್ ಹೀಟ್ ಆಗ್ಬಿಡವ ಅಂತ. ಇನ್ನೂ ಏನು ಹಂಗೆ ಹೊರಟೋಗ್ಬಿಡ್ತಾಯ್ತಲ್ಲ. ಇನ್ನೊಬ್ರು ಹೆಂಗಾದ್ರು ಹೋಗ್ಲಿ, ನೀನು ನಿಧಾನಕ್ಕೆ ಹೋಗಪ್ಪ. ಯಾಕೆ ಸುಮ್ಮನೆ ಇದು ಬೇರೆ ಬ್ರೇಕ್ಗಳು ಬರೋಲ್ಲ ಅಂತಾರೆ. ನಮಗೂ ಒಂದೊಂದ್ಸತಿ ಆಗೈತೆ ಆ ಥರ ಹೀಟ್ ಆಗ್ಬಿಟ್ಟು ಬ್ರೇಕ್ ಬರೋಲ್ಲ ಗುರು ಬುಲೋರದಲ್ಲಿ. ಹೀಟ್ ಆಗಿದೆ, ಏನೋ ಸೌಂಡು ಇಲ್ಲೋ ಡೌನೇ ಬರೋದು. ಒಟ್ಟು ಹೋಯ್ತು ನೋಡಪ್ಪ ಗಾಡಿ ಅಲ್ಲಿ ಕಂಟೈನರ್. ನಾನು ಇನ್ನೂ ಇಲ್ಲೇ ಇದ್ದೀನಿ. ಕಾರ್ ಬೇರೆ ಬರ್ತಾಯಿತ್ತು. ಹೋಗಂಗಿದೆ ನಮ್ಮ ಟಾರ್ಚರ್ ಹೋಗೋಣ. ಟೆನ್ಷನ್ ಬೇರೆ. ರೋಡ್ ನೋಡಿದ್ರೆ ಚೆನ್ನಾಗಿತ್ತು, ಈ ಕಡೆ ಚೆನ್ನಾಗಿತ್ತು, ಆ ಕಡೆ ಚೆನ್ನಾಗಿಲ್ಲ. ಕೇರಳ ಒಳಗೆ ಚೆನ್ನಾಗೈತಾ ಇಲ್ಲ ಕರ್ನಾಟಕದೊಳಗೆ ಚೆನ್ನಾಗೈತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಕರ್ನಾಟಕನೇ ಅಲ್ಲೋಗಿರೋದು. ಫಾರೆಸ್ಟ್ ಬಿಟ್ಟು ಹೋಗ್ಬೇಕಲ್ಲ. ನನ್ನ ಫ್ರೆಂಡ್ ಹೇಳ್ದ 80 ಕಿಲೋಮೀಟ್ರ್ ತನಕ ನಮ್ಮ ಕರ್ನಾಟಕನೇ, ಒಂದು 30 ಕಿಲೋಮೀಟ್ರ್ ಸಿಗುತ್ತೆ ಅಷ್ಟೇ. ನಾವು ಕೇರಳ ಹೋಗ್ಬೋದು, ಮೋಸ್ಟ್ಲಿ ಅಷ್ಟೇ ಇರ್ಬೋದು. ನೀನು ಯಾಕೆ ನನ್ನಿಂದ ಪಾಪ ಕಷ್ಟಪಡ್ತಾ ಹೋಗೋಣ. ನೀನು ಆದಷ್ಟು ಡೌನಲ್ಲಿ ಫಸ್ಟು ಸೆಕೆಂಡಲ್ಲಿ ಇಳಿಸು.
ಗಾಡಿ ಕಂಟ್ರೋಲ್ ಆಗುತ್ತೆ. ನೀನು ಫೋರ್ತಲ್ಲಿ ಥರ್ಡಲ್ಲಿ ಇಳಿಸ್ತೀನಿ ಅಂದರೆ ಅಷ್ಟೇ ಫಾಸ್ಟ್ ಆಗ್ಬಿಡುತ್ತೆ ಗಾಡಿ. ನಿಧಾನ ಥರ್ಡಲ್ಲೇ ಇಳಿಸು, ಆದಷ್ಟು ಗೇರಲ್ಲಿ ಇಳಿಬೇಕು. ಗಾಡಿ ಬ್ರೇಕು ಕಮ್ಮಿ ಯೂಸ್ ಮಾಡಬೇಕು, ಗೇರಲ್ಲೇ ಇಳಿಬೇಕು. ನಾನು ಮಾಡಿದ ತಪ್ಪನ್ನ ನೀವು ಯಾರೂ ಮಾಡಬೇಡಿ. ಯಾಕಂದರೆ ಗಾಡಿ ನಿಲ್ಲಿಸ್ಬೇಕಾಯ್ತು, ನಾನು ಎಲ್ಲೂ ನಿಲ್ಲಿಸ್ತಲ್ಲೇ ಹೊಡ್ಕೊಂಬಂದೆ. ಟೈರು ಸೈಡಲ್ಲಿ ಒಂದು ಸ್ವಲ್ಪ ಸ್ಮೆಲ್ ಬಂದಿದೆ. ಆಮೇಲೆ ಹೀಟು ಆಗ್ಬಿಟ್ಟೈತೆ ಗುರು. ಯಾಕಂದರೆ ಘಾಟ್ ಸೆಕ್ಷನ್ ಅಲ್ವಾ, ಅದು ಹೀಟ್ ಆಗಿರುತ್ತೆ. ಒಂದು ಅರ್ಧ ಗಂಟೆ ಅಲ್ಲ 1 ಅವರ್ ಆಗಲಿ ನಿಲ್ಲಿಸ್ಬಿಡೋಣ, ಆರಾಮಾಗೆ ನಿಲ್ಲಿಸ್ಬಿಟ್ಟು ಹೋಗೋಣ. ಬನ್ನಿ ತೋರಿಸ್ತೀನಿ ನೋಡಿ. ನೋಡ್ತಾ ಇದ್ದೀರಾ ನೀವು ಟೈರ್ನ ನೋಡಿ, 4 ಟೈರೂ ವಾಶ್ ಆಗ್ಬಿಟ್ಟೈತೆ. ಥರ ಸ್ಮೆಲ್ಲು ಕಾಣೋದು ಇದಾಗ್ತಾಯಿಲ್ಲ ಅದು ನೋಡಿ. ಪೂರ್ತಿ 4 ಟೈರ್ನು ಸ್ಮೆಲ್ಲು ಗುರು, 4 ಸ್ಮೆಲ್ ಆಗ್ಬಿಡೈತೆ. 3 ಗಂಟೆ ಕೇರಳದಲ್ಲಿ ಬ್ಲಾಕ್ ಟೀ ಕುಡಿತಾ ಇದ್ದೀನಿ ಇವರು ನೋಡು. ಬರ್ರಪ್ಪ ನೀವೆಲ್ಲರೂ ಬ್ಲಾಕ್ ಟೀ ಕುಡೀರಂತೆ ಕೇರಳದು. ಈ ರೋಡಲ್ಲಿ ಬಂದ್ಬಿಟ್ರೆ ಬ್ಲಾಕ್ ಟೀ ಎಲ್ಲ ಏನೇನು ಕುಡಿಬೇಕು ಅನ್ನೋದೇ ಗೊತ್ತಾಗಲ್ಲ, ಹಂಗೆ ಕುಡಿತಾ ಇದ್ದೀನಿ. ಕ್ವಾಲಿಟಿಗೆ ದೇವ್ರಂತ ಮನುಷ್ಯ ಗುರು. ಇಷ್ಟೊತ್ತಿನಾಗ ಫೋನ್ ರಿಸೀವ್ ಮಾಡಿ ನೋಡಿ, ಫೋನ್ ರಿಸೀವ್ ಮಾಡಿ ಬಾರಪ್ಪ ಅಂತ ಹೇಳ್ತಾ ಇದ್ದಾರೆ. ನನಗೆ ಖುಷಿ ಆಯ್ತಪ್ಪ. ಈ ಸಂದಿಲ್ ಬಂದಿದ್ದು ನನಗೇನು ಬೇಜಾರಿಲ್ಲ, ಆದರೆ ಖುಷಿ ಆಯ್ತದ ನನಗೆ. बाहर आए सा? हाँ, गाड़ी लेके अंदर आ गया हूँ. किधर जाना समझ में नहीं पड़ रहा है. ಅದೇ ಇಷ್ಟೊತ್ತಿಗೆ ರೆಸ್ಪಾನ್ಸ್ ಮಾಡಿದ್ರಲ್ಲ, ಅದಕ್ಕೆ ಖುಷಿ ಗುರು ನನಗೆ. ಗ್ರೇಟ್ ಆಯ್ತು. ನೋಡಿ ಸಂಧಿ ರೋಡು, ಆ ಕಡೆನೂ ಗೋಡೆ ಐತೆ ನೋಡಿ, ಈ ಕಡೆನೂ ಗೋಡೆ ಐತೆ. हाँ डाला हूँ, खींचा ना आ रहा हूँ. ಪಾಲ್ಟಿ ಮನೆ ಹತ್ರ ತಂದು ನಿಲ್ಸಿದ್ದೀನಿ. ರಾಂಗ್ ಲೊಕೇಶನ್ ಹಾಕಿದ್ರು. ಆಮೇಲೆ ಪಾಲ್ಟಿಗೆ ಫೋನ್ ಮಾಡಿದ ತಕ್ಷಣ ಇಲ್ಲಿಗೆ ಬರಪ್ಪ ಅಂದರು. ನಿದ್ದೆ ಬರ್ತಾಯಿತ್ತು ಗುರು. ಬಾ ಎಲ್ಲರಿಗೂ ಒಂದಿನ ಸಂಚಿಗೆ ಸಿಗ್ತೀನಿ. ನಿಮ್ಮ ಸಂಚಾರಿ ಚಾಲಕ ಕರೆಕ್ಟಾಗಿ ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದೀನಿ ಗುರು. ಈ ಕೇರಳದು ವಿಡಿಯೋ ನೋಡಿದ್ರಲ್ಲ, ಹೆಂಗೈತೆ ರೋಡೆಲ್ಲ. ದೇವರೇ ಕಾಪಾಡ್ಬೇಕು ನಮ್ಮನ್ನು ಚಾಲಕರು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನ್ಯೂಸ್ ಮಾಡಿದಲ್ಲಿ ಇನ್ಯಾರು ಮಾಡ್ತಾರೆ ಮಾಡಿ.